So in the last class we discussed about set theory. Okay. So today we are going to do the MCQs on set theory. So ಒಂದನೇ ಕ್ಲಾಸಲ್ಲಿ ನಾವು ಸೆಟ್ ಥಿಯರಿಯಲ್ಲಿ ಸೆಟ್ ಥಿಯರಿ ಬಗ್ಗೆ ಏನಿದೆ ಎಲ್ಲ ಡೆಫಿನೇಷನ್ಸು ಟೈಪ್ಸು ಪ್ರತಿಯೊಂದು ಕೂಡ ಪ್ರಾಕ್ಟೀಸ್ ಮಾಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಈಗ ಆ ಟಾಪಿಕ್ ಮೇಲೆ ನಮಗೆ MCQs ಇದೆ. MCQನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ, ಓಕೆನಾ? ಸೊ ಈಗ ನೋಡಿ, ಈ ಕ್ಲಾಸನ್ನು ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಆ ಥಿಯರಿ ಕ್ಲಾಸ್ನ ಕೇಳಿದರೆ ನಿಮಗೆ ಸ್ವಲ್ಪ ಸಿನಾಪ್ಸಿಸ್ ಇದೆ ನೀಟಾಗಿ. ಸೊ ಆ ಥಿಯರೀಸ್ ಗೊತ್ತಿದ್ರೆ ಮಾತ್ರ ನಾವು ಇದನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಇಲ್ಲ ಸ್ವಲ್ಪ ಎಲ್ಲ ಡಿಫ್ರೆಂಟ್ ಅನಿಸ್ಬಿಡುತ್ತೆ ಆಮೇಲೆ, ಓಕೆನಾ? ಸೊ ನೋಡಿ, ಈ MCQs ನೋಡಿ, ಓಕೆ. ಸೊ ಇಲ್ಲಿ MCQಸಲ್ಲಿ ಇದು 2024 ಮತ್ತು ಈಗ 2026ಗೆ ಇದು. ಸೆಟ್ ಥಿಯರಿ ಅಂತ ಆ್ಯಡ್ ಆಗಿದೆ. ಸೆಟ್ ಥಿಯರಿ ಕ್ಲಾಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ಅದರಲ್ಲಿ ಬರುವಂಥ MCQs ಈ ಟೈಪಲ್ಲಿರುತ್ತೆ. ಇಲ್ಲಿ ಪಿಕ್ ಮಾಡಿರೋಂಥ ಪ್ರತಿಯೊಂದು ಕ್ವಶನ್ಸು ಕೂಡ ನಮಗೆ ಆ KEA ವೆಬ್ಸೈಟಲ್ಲಿ ಒಂದು PDF ಇದೆ, ಕ್ವಶನ್ ಬ್ಯಾಂಕ್ ಇದೆ, KEA ಕ್ವಶನ್ ಬ್ಯಾಂಕು. ಅಲ್ಲಿ ಚೂಸ್ ಮಾಡಿದ್ದೀನಿ ಪ್ರತಿಯೊಂದು ಕ್ವಶನ್ಸ್ನು ಕೂಡ, ಓಕೆ. ಈ ಕ್ವಶನ್ಸ್ನ ಚೂಸ್ ಮಾಡ್ಬೇಕಾದ್ರೆ ನೋಡಿ, ಯಾಕಂದರೆ ನಮಗೆ ಎಗೇನ್ ಹೇಳ್ತಾ ಇದ್ದೀನಿ ಮತ್ತೆ, ಈ ಸಲ ಎಕ್ಸಾಮ್ನ KEA ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಆ ಕ್ವಶನ್ಸ್ಗಳನ್ನ ನಾವು ಅಲ್ಲಿ ಏನು ಬರುತ್ತೋ ಅದನ್ನೇ ಚೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅದನ್ನು ಸಾಲ್ವ್ ಮಾಡಬೇಕು, ಓಕೆ. ಸ್ಟಡಿ ಮೆಟೀರಿಯಲ್ ಕೂಡ ನಾವು ಮೋರ್ ದೆನ್ ಇದಕ್ಕಿಂತ ತುಂಬ ಕ್ವಶನ್ಸ್ ಕೊಟ್ಟಿರ್ತೀವಿ, ವರ್ಕೌಟ್ ಮಾಡಬೇಕು, ಓಕೆ. ಈಗ ಫಸ್ಟ್ ಕ್ವಶನ್ ನೋಡಿ, ದ ಸೆಟ್ ಎ, ಜಸ್ಟ್ ನಾವು A ಈಕ್ವಲ್ಸ್ ಟು ಅಂತ ಓದಲ್ಲ, ಇದನ್ನ ಸೆಟ್ ಎ ಅಂತ ಓದಬೇಕು. ದ ಸೆಟ್ ಎ ಈಕ್ವಲ್ಸ್ ಟು 1 2 3 4 5, ಟೋಟಲಾಗಿ 5 ಎಲಿಮೆಂಟ್ಸ್ ಇದೆ. ದೆನ್ ದ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಅಂತ ಕೇಳ್ತಾ ಇದ್ದಾರೆ. ಟೋಟಲ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ನ ಫೈಂಡ್ ಔಟ್ ಮಾಡಬೇಕು. ಇದು ನೆನ್ನೆ ತಾನೇ ಮಾಡಿದ್ದೀವಿ. ಸಬ್ಸೆಟ್ ಅಂತ ನಿಮಗೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಅಂತ ಬಂದರೆ ನಮಗೆ ಟೋಟಲ್ ಸಬ್ಸೆಟ್ ಅಂದರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ 2 power n is the formula. Total number of proper subset ಅಂದರೆ what is the formula? 2 power n minus 1. Okay. Improper subset ಅಂದರೆ the answer is 1. ಇದು ನಮಗೆ ಗೊತ್ತಿರಬೇಕು. n ಅಂದರೆ the number of element in given set. ಇಲ್ಲಿ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಈ ಸೆಟ್ಟಲ್ಲಿ ಎಷ್ಟಿದೆ? ನಂಬರ್ ಆಫ್ ಎಲಿಮೆಂಟ್ ಇನ್ ಸೆಟ್ ಎ ಇಸ್ ಈಕ್ವಲ್ಸ್ ಟು ಟೋಟಲ್ ಆಗಿ 5 ಎಲಿಮೆಂಟ್ಸ್ ಇದೆ. ಟೋಟಲ್ ಆಗಿ 5 ಎಲಿಮೆಂಟ್ಸ್ ಇದೆ ಅಂದಮೇಲೆ ನಾವು ಬೇಕಾಗಿರೋದು ಪ್ರಾಪರ್ ಸಬ್ಸೆಟ್. ಪ್ರಾಪರ್ ಸಬ್ಸೆಟ್ ಅಂದರೆ ಫಾರ್ಮುಲಾ ಏನು? 2 power n minus 1. 2 power n minus 1 ಈಕ್ವಲ್ಸ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ n? ದ ವ್ಯಾಲ್ಯೂ ಆಫ್ n ಇಸ್ 5. 2 power 5 minus 1 ಇಸ್ ದ ಆನ್ಸರ್. ವಾಟ್ ಇಸ್ 2 power 5? 2 ನಾವು 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 5 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ ಅಂದರೆ ಏನು ಬರುತ್ತೆ? 2 2s are 4, 4 2s are 8, 2 2s are 4, ನೆಕ್ಸ್ಟ್ 4 2s are 8, 8 2s are 16, 16 2s are 32. 2 power 5 ಅಂದರೆ ನಮಗೆ ಟೋಟಲ್ ಆಗಿ 32 ಬರುತ್ತೆ. ಈ ಪ್ಲೇಸ್ಗೆ 32 ರಿಪ್ಲೇಸ್ ಮಾಡ್ತೀನಿ, minus 1. ವಾಟ್ ಇಸ್ 32 minus 1? 31 ಇಸ್ ದ ಆನ್ಸರ್. ಈ ಸೆಟ್ಗೆ ನಮಗೆ ಟೋಟಲ್ ಆಗಿ 31 ಸಬ್ಸೆಟ್ ಸಿಗುತ್ತೆ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ಆನ್ಸರ್, ಓಕೆನಾ? ನೆಕ್ಸ್ಟ್ ಒನ್ ನೋಡಿ, ಇಫ್ ಎ ಈಕ್ವಲ್ಸ್ ಟು 1 2 3 4 5 6 7, ಟೋಟಲ್ ಆಗಿ 7 ನಂಬರ್ಸ್ ಇದೆ. ಇದೇ ನಂಬರ್ಸ್ ಇರಬೇಕು ಅಂತಲ್ಲ, ಅವ್ರು 2 4 6 8 10 ಅಂತ ಕೊಟ್ಟರು ಕೂಡ ಟೋಟಲ್ ನಂಬರ್ ಅವನ್ನ ಲೆಕ್ಕ ಹಾಕೊಬೇಕು. ಇಲ್ಲಿ ದ ಗಿವನ್ ಸೆಟ್ ಹ್ಯಾವಿಂಗ್ ಇಟ್ ಹ್ಯಾಸ್ 7 ಎಲಿಮೆಂಟ್ಸ್. ದಟ್ ಮೀನ್ಸ್ n ಆಫ್ ಎ ಈಕ್ವಲ್ಸ್ ಟು 7 ಇದೆ ಈ ಪ್ರಾಬ್ಲಮ್ಗೆ, ಓಕೆ. ದೆನ್ ನಂಬರ್ ಆಫ್ ಸಬ್ಸೆಟ್ ಕೇಳ್ತಾ ಇದ್ದಾರೆ ನೋಡಿ. ಪ್ರೀವಿಯಸ್ಸಲ್ಲಿ ಪ್ರಾಪರ್ ಸಬ್ಸೆಟ್ ಕೇಳಿದ್ರು, ಇದರಲ್ಲಿ ಸಬ್ಸೆಟ್ ಕೇಳ್ತಾ ಇದ್ದಾರೆ ಅಷ್ಟೇ. ಪ್ರಾಪರ್ ಇಂಪ್ರಾಪರ್ ಅಲ್ಲ, ಜಸ್ಟ್ ನಮಗೆ ಇಲ್ಲಿ ಸಬ್ಸೆಟ್ನ ಕೇಳ್ತಾ ಇದ್ದಾರೆ. ಸಬ್ಸೆಟ್ಗೆ ಫಾರ್ಮುಲಾ ಏನಿದೆ ನಮಗೆ? ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಈಕ್ವಲ್ಸ್ ಟು 2 power n. ಜಸ್ಟ್ ಆ ಫಾರ್ಮುಲಾನ ಯೂಸ್ ಮಾಡಬೇಕು. ಟೋಟಲ್ ಆಗಿ 7 ಎಲಿಮೆಂಟ್ಸ್ ಇದೆ. 2 power n, ದಟ್ ಮೀನ್ಸ್ 2 power 7. 2 power 7 ಅಂದರೆ ಎಷ್ಟು ಅಂತ ಮಾಡ್ಬೋದು, ಬಟ್ ಕೊಟ್ಟಿರೋಂಥ ನಮಗೆ ಆನ್ಸರ್ಸಲ್ಲಿ ಎಲ್ಲ ಕೂಡ ಇನ್ ಟರ್ಮ್ಸ್ ಆಫ್ 2 power ಇದೆ. ದೇರ್ಫೋರ್ 2 power 7 ಇಸ್ ದ ಆನ್ಸರ್, ಓಕೆನಾ? ಬಟ್ ಆದರೆ ಇದು ನಮ್ಗೆ ಈಸಿ ಅನ್ನಿಸ್ತಾ ಇದೆ. ಬಟ್ ಇದು ಈಸಿ ಅನ್ನಿಸ್ಬೇಕು ಅಂದ್ರೆ ನಮ್ಗೆ ಫಸ್ಟು ಈ 3 ಪಾಯಿಂಟ್ಸ್ ಗೊತ್ತಿರಬೇಕು. ಇದಿಷ್ಟು ಕೂಡ ಸಬ್ಸೆಟ್ ಮೇಲೆ ಬಂದಿರೋ ಅಂತ, ಅಂದರೆ ಪವರ್ ಸೆಟ್ ಅಂತ ಕರಿತೀವಿ, ಕಲೆಕ್ಷನ್ ಆಫ್ ಸಬ್ಸೆಟ್ ಅಂತ, ಓಕೆ. ಆ ಟಾಪಿಕ್ ಮೇಲೆ ಬರ್ತಾ ಇದೆ. ನೆಕ್ಸ್ಟ್ ಒನ್ ಇಸ್ ನೋಡಿ, ಇದು ಆಪರೇಷನ್ಸ್ ಇಂಟರ್ಸೆಕ್ಷನ್ ಬಂದಿದೆ. ಲಾಸ್ಟ್ ಕ್ಲಾಸ್ ಹೇಳಿದ್ದೀನಿ, ಪ್ರತಿಯೊಂದು ಲಾಸ್ಟ್ ಕ್ಲಾಸಲ್ಲಿ ನೆನಪಿರಬೇಕು. ಇದನ್ನು ನಾವು ಇಂಟರ್ಸೆಕ್ಷನ್ ಅಂತ ಕರಿತೀವಿ, ಓಕೆನಾ?
ಸೊ ಇಂಟರ್ಸೆಕ್ಷನ್ ನಾವು ಏನು ಬರೀಬೇಕು, ಓನ್ಲಿ ಕಾಮನ್ ಎಲಿಮೆಂಟ್ಸ್ನ ಬರೀಬೇಕು. ಸೊ ಬರೀ ನಾವು ಕಾಮನ್ ಎಲಿಮೆಂಟ್ಸ್ನ ಬರೀಬೇಕು. ಓಕೆ, ಸೊ ಆ ಸಿಂಬಲ್ ಇಂಟರ್ಸೆಕ್ಷನ್ ಇಂಡಿಕೇಟ್ ಮಾಡ್ತಾ ಇದೆ. ಅವ್ರು ಕೇಳಿರೋದು ಎನ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಎನ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ ಅಂತ. ಓಕೆ, ನಂಬರ್ ಆಫ್ ಎಲಿಮೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ ಅಂತ. ಫಸ್ಟು ಎ ಇಂಟರ್ಸೆಕ್ಷನ್ ಬಿನ ಫೋನ್ ಔಟ್ ಮಾಡಿ. ಸೊ ಎ ಇಂಟರ್ಸೆಕ್ಷನ್ ಬಿ, ವಾಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ? ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಏನಿದೆ ಅಂತ. ಸೊ ಎರಡರಲ್ಲೂ 2 ಇದೆ, ಆಮೇಲೆ ಎರಡರಲ್ಲೂ 4 ಇದೆ. ಓಕೆ, ಸೊ ಓನ್ಲಿ 2 ಎಲಿಮೆಂಟ್ಸ್. ಓಕೆ, ಬೋತ್ ಆರ್ ಸೆಟ್ ಹ್ಯಾವಿಂಗ್ ಓನ್ಲಿ 2 ಎಲಿಮೆಂಟ್ಸ್ ಆಸ್ ಎ ಕಾಮನ್. ಸೊ ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಏನಿದೆ ನಮಗೆ 2, ಅನದರ್ ಒನ್ ಇಸ್ 4. ಅವ್ರು ಕೇಳ್ತಾರದು ನಮಗೆ ಎನ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಸೊ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ. ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ನಮಗೆ? ಟೋಟಲ್ ಆಗಿ 2 ಎಲಿಮೆಂಟ್ಸ್ ಇದೆ. ದೇರ್ಫೋರ್ 2 ಇಸ್ ದ ಆನ್ಸರ್. ಇದು ಇದೇ ಥರ ವರ್ಕೌಟ್ ಮಾಡಬೇಕು ಅಂತೇನಿಲ್ಲ. ಸೊ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ, ಕ್ವಶನ್ ಅಬ್ಸರ್ವ್ ಮಾಡ್ತೀರಾ, ಎರಡರಲ್ಲೂ 2 ಕಾಮನ್ ಎಲಿಮೆಂಟ್ ಇದೆ, ದೇರ್ಫೋರ್ ಆನ್ಸರ್ ಇಸ್ 2 ಅಂತ ಒಂದೇ ಸಲ ಟಿಕ್ ಮಾಡ್ಬೋದು. ಓಕೆನಾ? ನೋಡಿ, ಪ್ರಾಬ್ಲಮ್ಸು ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೀವಿ, ಈಸಿ ಅನ್ನಿಸ್ತಾ ಇರುತ್ತೆ. ಬಟ್ ನಮಗೆ ಈ ಸಿಂಬಲ್ದು ಮೀನಿಂಗ್ ಗೊತ್ತಿರಬೇಕು. ಎನ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಗೊತ್ತಿರಬೇಕು. ಆ ಸಿನಾಪ್ಸಿಸ್ ಗೊತ್ತಿದ್ರೆ ಮಾತ್ರ, ಆ ಬೇಸಿಕ್ ಗ್ರಿಪ್ ಇದ್ರೆ ಮಾತ್ರ ನಾವು ಇಲ್ಲಿ ಮಾಡ್ಬೇಕಾದ್ರೆ ಈಸಿ ಅನ್ಸೋದು ನಿಮಗೆ. ಓಕೆನಾ? ಓಕೆ, ದ ನೆಕ್ಸ್ಟ್ ಕ್ವಶನ್. ಸಿ ದ ನೆಕ್ಸ್ಟ್ ಕ್ವಶನ್. ಇಫ್ ಎ ಈಕ್ವಲ್ಸ್ ಟು 1, 3, 5, 7, ದೆರ್ ಆರ್ 4 ಎಲಿಮೆಂಟ್ಸ್. ಟೋಟಲ್ ಆಗಿ 4 ಎಲಿಮೆಂಟ್ಸ್ ಇದೆ. ಇರಲಿ. ದ ಸೆಟ್ ಬಿ ಹ್ಯಾಸ್ 2, 4, 6, 8. ದೆರ್ ಆರ್ 4 ಎಲಿಮೆಂಟ್ಸ್. ದೆನ್ ನಂಬರ್ ಆಫ್ ಎಲಿಮೆಂಟ್ ಇನ್ ಪಿ ಮೀನ್ಸ್ ಪವರ್ ಸೆಟ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿ ನೋಡಿ, ಸೊ ಇಂಟರ್ಸೆಕ್ಷನ್ ಅಂದರೆ ಆಪರೇಷನ್ಸ್ ಆನ್ ಸೆಟ್ಸ್ ಬರುತ್ತೆ. ಎಗೇನ್ ಪವರ್ ಸೆಟ್ ಡೆಫಿನೇಷನ್ ಇದೆ. ಎಗೇನ್ ನಂಬರ್ ಆಫ್ ಎಲಿಮೆಂಟ್ ಅಂದರೆ ಕಾರ್ಡಿನಾಲಿಟಿ ಇದೆ. ಸೊ ಪ್ರತಿಯೊಂದು ಕೂಡ ಗೊತ್ತಿರಬೇಕು. ನಾನು ಹೇಳ್ತೀನಿ. ಫಸ್ಟ್ ಎ ಇಂಟರ್ಸೆಕ್ಷನ್ ಬಿನ ಫೋನ್ ಔಟ್ ಮಾಡಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೇನು? ಸೊ ಎರಡಕ್ಕೂ ಕಾಮನ್ ಎಲಿಮೆಂಟ್ಸ್ ಏನಿದೆ ಅಂತ. ಓಕೆ, ಸೊ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ವಾಟ್ ಆರ್ ದ ಕಾಮನ್ ಎಲಿಮೆಂಟ್ಸ್? 2, 4, 6, 8 ಇದೆ. ಇಲ್ಲಿ 1, 3, 5, 7 ನೋ ಕಾಮನ್ ಎಲಿಮೆಂಟ್ಸ್. ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂದರೆ ದಟ್ ಈಸ್ ಎಂಟಿ ಸೆಟ್. ಓಕೆನಾ? ಸೊ ಎಂಟಿ ಸೆಟ್ ಅಂತ ಆಯಿತು. ಸೊ ಈ ಪ್ಲೇಸ್ಗೆ ನಾವು ಏನು ಬರೀಬೇಕು? ಎಂಟಿ ಬರೀಬೇಕು. ಸೊ ಅಂದರೆ ಕ್ವಶನ್ ಏನಾಗುತ್ತೆ ನಮಗೆ? ಎನ್ ಆಫ್ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡ್ತೀನಿ, ಪಿ ಆಫ್ ಎಂಟಿ ಸೆಟ್ ಅಂತ ಆಗ್ತದೆ. ಅಂದರೆ ನಂಬರ್ ಆಫ್ ಎಲಿಮೆಂಟ್ ಇನ್ ಪವರ್ ಸೆಟ್ ಆಫ್ ಎಂಟಿ. ಓಕೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದೇ ಪ್ಲೇಸಲ್ಲಿ ನಮಗೆ ನೆನೆ ಮಾಡಿದ್ದೀವಿ ಪವರ್ ಸೆಟ್ನ ಯಾವ ಥರ ಮಾಡಬೇಕು ಅಂತ. ಸೊ ಇದಕ್ಕೆ ಆನ್ಸರ್ ಈ ಕಡೆ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಎಂಟಿ ಸೆಟ್ ಅಂದರೆ ಈಗ ಎ ಪ್ಲೇಸಲ್ಲಿ ಎಂಟಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಎಂಟಿ ಸೆಟ್ ಇದೆ. ಇದಕ್ಕೆಲ್ಲ ಸಬ್ಸೆಟ್ ಬರೀಬೇಕು. ಪಿ ಆಫ್ ಎ ಅಂದರೆ ಸಬ್ಸೆಟ್ ಅಂತ. ಸೊ ನಾವೇನು ಬರೀತೀವಿ? ಎಲ್ಲದಕ್ಕೂ ಕಾಮನ್ ಆಗಿ ಎಂಟಿ ಅನ್ನೋದು ಫಿಕ್ಸು, ಇನ್ನೊಂದು ಇಟ್ ಸೆಲ್ಫ್ ಅನ್ನೋದು ಫಿಕ್ಸು. ಹೌದಾ? ಸೊ ಎಂಟಿ ಮತ್ತು ಎಂಟಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಹೇಳಿದ್ದೀವಿ. ಎವ್ರಿ ಸೆಟ್ ಇಸ್ ಎ ಇಟ್ ಸೆಲ್ಫ್ ಇಸ್ ಎ ಸಬ್ಸೆಟ್ ಅಂತ ಕೂಡ ಹೇಳಿದ್ದೀವಿ. ಸೊ ಇಲ್ಲಿ ಎಂಟಿ ಇರೋದ್ರಿಂದ ಎಂಟಿನೇ ಬರ್ಕೊಂಡಿದ್ದೀನಿ. ಇನ್ನೊಂದೇನು, ಇಟ್ ಸೆಲ್ಫ್ ಅಂದರೆ ಎ ಬರಬೇಕು. ಎ ಅಂದರೆ ಏನಿಲ್ಲಿ? ಎ ಅಂದ್ರೆ ಕೂಡ ಎಂಟಿ ಇರ್ತಾನೆ. ಸೊ 2 ಟೈಮ್ಸ್ ಬರೆಯೋದು ಬದಲು, ಸಪೋಸ್ ಯಾವುದೋ ಒಂದು ಸೆಟ್ಟಲ್ಲಿ ಒಂದೇ ಎಲಿಮೆಂಟ್ 2 ಟೈಮ್ಸ್ ರಿಪೀಟ್ ಆಗಿದೆ ಅಂದರೆ ಸಿಂಗಲ್ ಟೈಮ್ಸ್ ಬರೀಬೇಕು. ಸೊ ಇಲ್ಲಿ ಎಂಟಿ ಅನ್ನೋಂಥದ್ದು ಪವರ್ ಸೆಟ್ಟಲ್ಲಿ ಈ ಕಲೆಕ್ಷನಲ್ಲಿ ಒನ್ ಆಫ್ ದಿ ಸೆಟ್ ಅಂದರೆ ಒಂದು ಎಲಿಮೆಂಟು. ಸೊ ಈ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ? ಸೊ ಎಂಟಿ ಅನ್ನೋದು ಕೂಡ ಒನ್ ಆಫ್ ದಿ ಎಲಿಮೆಂಟ್. ಫ್ಲವರ್ ಬ್ರಾಕೆಟಲ್ಲಿ ಇಂಡಿಕೇಟ್ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಾ? ಬರೀ ಈ ಥರ ಬರೆದ್ರೆ ಎಂಟಿ ಸೆಟ್ಟು, ಈ ಥರ ಬರೆದ್ರೆ ಎಂಟಿ ಸೆಟ್ಟು. ಫ್ಲವರ್ ಬ್ರಾಕೆಟ್ ಒಳಗೆ ಬರೆದ್ರೆ ಎಂಟಿ ಅನ್ನೋದು ಕೂಡ ಒನ್ ಆಫ್ ದಿ ಎಲಿಮೆಂಟು. ಸೊ ಈಗ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ? ಓನ್ಲಿ 1 ಎಲಿಮೆಂಟ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಈ ಪವರ್ ಸೆಟ್ ಎಂಟಿ ಅಂದರೆ ದ ನಂಬರ್ ಆಫ್ ಎಲಿಮೆಂಟ್ ಈಸ್ ಈಕ್ವಲ್ಸ್ ಟು 1. ಓಕೆನಾ? ಸೊ ಒಂದು ನಿಮಿಷ. ಸೊ ಎಷ್ಟು ಬರುತ್ತೆ ನಮಗೆ? ಈ ಪವರ್ ಸೆಟ್ಟಲ್ಲಿ ಅಂದರೆ ಈ ಕಲೆಕ್ಷನಲ್ಲಿ ನಂಬರ್ ಆಫ್ ಎಲಿಮೆಂಟ್ ಎಷ್ಟಿದೆ? 1 ಇದೆ ಅಂತ ಕಾನ್ಸೆಪ್ಟು. ಸ್ವಲ್ಪ ಎಂಟಿಗಳು ಬಂದಾಗ ನೀಟಾಗಿ ನೆನ್ಪಿಟ್ಕೊಳ್ಳಿ. ಪಿ ಆಫ್ ಎಂಟಿ ಅಂದರೆ 1 ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ದೇರ್ಫೋರ್ 1 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಒನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಸೆಟ್ ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಟ್? ಸೆಟ್ ಅಂದ್ರೇನು? ಅವ್ರು ಕೇಳೋದು ನಾಟ್ ಎ ಸೆಟ್ಟು, ನೆನ್ಪಿಟ್ಕೊಳ್ಳಿ. ಬಟ್ ಸೆಟ್ ಅಂದ್ರೇನು? ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಅಲ್ವಾ? ಅದೇ ಡೆಫಿನೇಷನ್ನ ಪ್ರಾಕ್ಟೀಸ್ ಮಾಡಿದ್ದೀವಿ. ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ವೆಲ್ ಡಿಫೈನ್ಡ್ ಆಗಿರಬೇಕು. ಸೊ ಈಗ ನೋಡಿ, ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ ಅಂತ ಹೇಳಿದ್ದಾರೆ. ಸೊ ಜೆಯಿಂದ ಸ್ಟಾರ್ಟ್ ಆಗೋವಂಥದ್ದು,
ಜೆಯಿಂದ ಸ್ಟಾರ್ಟ್ ಆಗೋ ಮಂತ್ಗಳು ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಸೊ ಜೆಯಿಂದ ಯಾವ್ದು ಸ್ಟಾರ್ಟ್ ಆಗುತ್ತೆ ನಮಗೆ? ಸೊ ಜೂನು, ಸಾರಿ ಫಸ್ಟು ಜಾನ್ವರಿ, ನೆಕ್ಸ್ಟು ಜೂನು, ಆಮೇಲೆ ಜುಲೈ. ಸೊ ನೀಟಾಗಿ ಪರ್ಟಿಕ್ಯುಲರಾಗಿ ಹೇಳ್ಬೋದಾ? ಸೊ ಈ ಸೆಟ್ಟಲ್ಲಿ ಸೊ ಟೋಟಲ್ ಆಗಿ ನಮಗೆ ಈ ಕಲೆಕ್ಷನಲ್ಲಿ ನಮಗೆ ಟೋಟಲ್ ಆಗಿ 3 ಎಲಿಮೆಂಟ್ಸ್ ಇದೆ, ಅಂದರೆ 3 ಮಂತ್ಸ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ದಟ್ ಮೀನ್ಸ್ ಇದು ವೆಲ್ ಡಿಫೈನ್ಡ್. ವೆಲ್ ಡಿಫೈನ್ಡ್ ಅಂದರೆ ಏನಾಗುತ್ತೆ? ಇಟ್ ಈಸ್ ಎ ಸೆಟ್. ಇದು ನಮಗೆ ಸೆಟ್ ಆಗುತ್ತೆ. ಸೊ ಬಟ್ ಕೇಳ್ತಿರೋದವ್ರನ್ನು ನಾಟ್ ಎ ಸೆಟ್ಟು. ಸೊ ಫಸ್ಟೂ ಆಗಲ್ಲ. ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಅವರ್ ಎ ಕ್ಲಾಸ್. ಸೊ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಲಾಸಲ್ಲಿ ಒಂದು 25 ಬಾಯ್ಸ್ ಇದ್ದಾರೆ, ಒಂದು 30 ಗರ್ಲ್ಸ್ ಇದ್ದಾರೆ, ಕೌಂಟ್ ಮಾಡ್ಬೋದಲ್ವಾ? ಸೊ ಪ್ರತಿಯೊಂದು ಕೂಡ ಪರ್ಟಿಕ್ಯುಲರಾಗಿ ಎಲ್ಲರ ನೇಮು ಹೇಳ್ಬೋದು. ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್. ನೀವೊಂದು ಕ್ಲಾಸ್ ರೂಮಲ್ಲಿ ಕೂತಿದ್ರೆ ಸಪೋಸ್ ನೀವೊಂದು 25 ಮೆಂಬರ್ಸ್ ಇದ್ದರೆ ಆ 25 ಮೆಂಬರ್ಸ್ನ ನಾವು ಕೌಂಟ್ ಮಾಡಿ ಹೇಳ್ಬೋದು, ಕೂರಿಸ್ಬೋದು. ಸೊ ಇದು ಕೂಡ ಏನಾಗುತ್ತೆ ನಮಗೆ? ಇದು ಕೂಡ ಸೆಟ್ ಆಗುತ್ತೆ. ನೆಕ್ಸ್ಟು ಅದು ಹೇಳ್ತೀನಿ, ಬಟ್ ನೆಕ್ಸ್ಟ್ ಇಲ್ಲಿ ನೋಡಿ ಆಪ್ಷನ್ ಡಿ ನೋಡ್ಬಿಡಿ, ಹೇಳ್ತೀನಿ ಏನಕ್ಕೆ ಅಂತ. ಆ್ಯಕ್ಚುಲಿ ಇದಕ್ಕೆ ಆಪ್ಷನ್ ಸಿನೇ ಆನ್ಸರು. ಸೊ ಅದಕ್ಕೆ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 100 ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯಾಚುರಲ್ ನಂಬರ್ ಆಗಿರಬೇಕು, ಜೊತೆಗೆ 100ಗಿಂತ ಕಡಿಮೆ ಇರಬೇಕು. ಸೊ 100ಗಿಂತ ಕಡಿಮೆ ಇರೋಂಥ ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವುದಾದ್ರು ನಮಗೆ? ಸೊ ಅಪ್ ಟು 1 2 ಅಪ್ ಟು 99 ತನಕ ಎಲ್ಲ ನಂಬರ್ಸ್ನು ಬರೀಬೋದು. ಸೊ ಅದಕ್ಕೆ ಏನಾಗುತ್ತೆ? ಆಪ್ಷನ್ ಡಿ ಕೂಡ ನಮಗೆ ಏನಾಗುತ್ತೆ? ಸೆಟ್ ಆಗುತ್ತೆ, ಅಂದರೆ ವೆಲ್ ಡಿಫೈನ್ಡ್ ಅಂತ. ಸೊ ಉಳ್ಕೊಂಡಿದ್ದು ನೋಡಿ, ದ ಕಲೆಕ್ಷನ್ ಆಫ್ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ. ಅವರು ಬರೀ ರೈಟ್ ಅಂದರೆ ಹೇಳ್ಬೋದು. ಸೊ ಇಲ್ಲಿ ನೀಟಾಗಿ ನೆನ್ಪಿಟ್ಕೊಳ್ಳಿ, ಈ ವರ್ಡ್ ಯೂಸ್ ಮಾಡಿದ್ದಾರೆ ಟ್ಯಾಲೆಂಟೆಡ್ ಅಂತ. ಸೊ ನಿಮ್ಗೆ ಯಾವ್ದಾರ ಒಂದು ಕಲೆಕ್ಷನಲ್ಲಿ ಟ್ಯಾಲೆಂಟೆಡ್ಡು, ಬೆಸ್ಟು, ಡೇಂಜರಸ್ಸು ಒಂದು ಅಥವಾ ಕ್ಯಾರೆಟ್ನ ಹೈಲೈಟ್ ಮಾಡುತ್ತೋ ಅಂತ ವರ್ಡ್ ಬಂದರೆ ನಾವು ಡೈರೆಕ್ಟಾಗಿ ಅದನ್ನು ನಾಟ್ ಎ ವೆಲ್ ಡಿಫೈನ್ಡ್ ಅಂತ ಬರಿಬೋದು. ಯಾಕಂದರೆ ಒಬ್ರಿಗಿಂತ ಒಬ್ಬರು ಟ್ಯಾಲೆಂಟೆಡ್ ಜಾಸ್ತಿ ಇರ್ತಾರೆ, ಅದನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಅಂತ. ಓಕೆನಾ? ಸೊ ನಾನು ಹೇಳ್ತಾ ಇದ್ದೀನಿ ನೋಡಿ, ಟ್ಯಾಲೆಂಟೆಡ್ಡು, ಬೆಸ್ಟು, ಡೇಂಜರಸ್ಸು. ಓಕೆ, ಸೊ ಆ ಥರ ಪರ್ಟಿಕ್ಯುಲರ್ ವರ್ಡ್ನ ಬರ್ತಾ ಇದ್ದಾರೆ ನಮಗೆ, ಡೈರೆಕ್ಟಾಗಿ ಅದನ್ನು ನಾಟ್ ವೆಲ್ ಡಿಫೈನ್ಡ್ ಅಂತ ಬರ್ಕೋಬೇಕು. ಸೊ ಈ ಆಪ್ಷನ್ ಸಿ ಇದೆಯಲ್ಲ, ಇದು ನಾಟ್ ವೆಲ್ ಡಿಫೈನ್ಡ್. ಸೊ ನಾಟ್ ವೆಲ್ ಡಿಫೈನ್ಡ್ ಆದ್ದರಿಂದ ಏನಾಗುತ್ತೆ? ಇದು ನಾಟ್ ಎ ಸೆಟ್. ದೇರ್ ಫೋರ್ ಆಪ್ಷನ್ ಸಿ ಈಸ್ ದ ಆನ್ಸರ್. ಈ ಥರ ಮೀನಿಂಗ್ನ ಅರ್ಥ ಮಾಡ್ಕೊಬೇಕು. ಕ್ಲಿಯರಾ? ಈಗ ನೆಕ್ಸ್ಟ್ ಒನ್ ನೋಡಿ, 6th ಒನ್. ಇಫ್ ಎ ಈಕ್ವಲ್ಸ್ ಟು 2 3 4 8 10 1 2 3 4 5 ಎಲಿಮೆಂಟ್ಸ್ ಇದೆ. ಸೊ ಬಿ ಈಕ್ವಲ್ಸ್ ಟು 3 4 5 10 12 ಕೊಟ್ಟಿದ್ದಾರೆ. ಆ್ಯಂಡ್ ಸಿ ಈಕ್ವಲ್ಸ್ ಟು 4 5 6 7 6 12 14 ಇದೆ. ದೆನ್ ಫೈನ್ ಎ ಯೂನಿಯನ್ ಬಿ ಯೂನಿಯನ್ ಸಿ. ಸೊ ಮೂರದು ಕೂಡ ಯೂನಿಯನ್ ಮಾಡಬೇಕು. ಓಕೆ, ಸೊ ಬಟ್ 3 ಯೂನ್ ಮಾಡ್ಬೇಕಾದ್ರೆ ನಮ್ಮ 3 ಒಟ್ಟಿಗೆ ಮಾಡ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಯಾವಾಗಲೂ ಅಷ್ಟೇ, ಸೊ ಬ್ರಾಕೆಟ್ಸಲ್ಲಿ ಏನಿರುತ್ತೆ ಫಸ್ಟ್ ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಸೊ ಬ್ರಾಕೆಟಲ್ಲಿ ಫಸ್ಟ್ ಏನಿದೆ? ಯೂನಿಯನ್ ಇದೆ. ಬಿ ಯೂನಿಯನ್ ಸಿನ ಫೋನ್ ಔಟ್ ಮಾಡಿ. ಮೊದಲೇ ಹೇಳ್ತಾ ಇದ್ದೀನಿ. ಸೊ ಯೂನಿಯನ್ ಅಂದ್ರೇನು? ಈ ಸಿಂಬಲ್ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ? ಯೂನಿಯನ್ ಅಂತ ಇಂಡಿಕೇಟ್ ಮಾಡುತ್ತೆ. ಯೂನಿಯನ್ ಅಂದರೆ ಎಲ್ಲ ಎಲಿಮೆಂಟ್ಸು ಬರೀಬೇಕು. ಸೊ ಆಲ್ ಎಲಿಮೆಂಟ್ಸ್ ಎಲ್ಲನೂ ಕಂಬೈನ್ ಮಾಡಬೇಕು. ಬಿ ಮತ್ತು ಸಿ ಎರಡು ಕಂಬೈನ್ ಮಾಡಿ ಫಸ್ಟ್ ಬಿ ಬರೆದು ಬಿಡಿ. ಆರ್ಡ್ರಾಗೆ ಬರೀಬೇಕು ಅಂತೇನಿಲ್ಲ. ಸೊ ಇಲ್ಲಿ ಹೇಗಿದೆಯೋ ಹಾಗೆ ಬರೀರಿ ಫಸ್ಟ್. ವಾಟ್ ಇಸ್ ಬಿ? 3 4 5, ನೆಕ್ಸ್ಟ್ ಏನಿದೆ? 10, ಆಫ್ಟರ್ ದಟ್ 12. ಇದಿಷ್ಟು ಬಿ ಬರೆದೆ. ಈಗ ಸಿ ಬರೀರಿ. ಸಿಯಲ್ಲಿ ಏನಿದೆ? ಸಿಯಲ್ಲಿ 4 ಇದೆ, ಆಲ್ರೆಡಿ ಬರೆದಿದ್ದೀವಿ. 5 ಇದೆ, ಬರೆದಿದ್ದೀವಿ. ಸೊ 6 ಬರೀಬೇಕು. 12 ಆಲ್ರೆಡಿ ರಿಪೀಟ್ ಆಗಿದೆ, 14. ಇದೇ ನಮಗೆ ಬಿ ಯೂನಿಯನ್ ಸಿ. ಈ ಬ್ರಾಕೆಟ್ ಇರೋದನ್ನ ಫೋನ್ ಔಟ್ ಮಾಡಿದ್ಮೇಲೆ ನಮ್ಗೆ ಏನು ಹೇಳ್ತಿರೋದು? ಎ ಯೂನಿಯನ್ ಬಿ ಯೂನಿಯನ್ ಸಿ. ಈಗ ಈ ಎ ಇದೆಯಲ್ಲ, ಈ ಎ ಮತ್ತು ಈ ಬಿ ಯೂನಿಯನ್ ಸಿನ ಮರ್ಜ್ ಮಾಡಿ. ಇಲ್ಲೂ ಕೂಡ ಯೂನಿಯನ್ ಸಿಂಬಲ್ಲೇ ಇರೋದು. ದೇರ್ ಫೋರ್ ಎ ಯೂನಿಯನ್ ವಿತ್ ಬಿ ಯೂನಿಯನ್ ಸಿ. ಫಸ್ಟು ಎ ಬರೆದು ಬಿಡಿ ಯಾವಾಗಲೂ. ಸೊ ಎಲ್ಲಿ ಏನಿದೆ? 2 3 4 8 10. 2 3 4 8 10. ಇದಿಷ್ಟು ಮುಗೀತಾ? ಈಗ ಅದ್ರಲ್ಲಿ ರಿಮೈನಿಂಗ್ ಯಾವುದಿದೆ ನೋಡಿ? 3 ಆಲ್ರೆಡಿ ಬರೆದಿದ್ದೀವಿ, 4 ಆಲ್ರೆಡಿ ಇದೆ. ಸೊ 5 ಇಲ್ಲ, 5 ಬರ್ಕೊಬೇಕು. ನೆಕ್ಸ್ಟು 10 ರಿಪೀಟ್ ಆಗಿದೆ, 12 ಇಲ್ಲ. ಸೊ ಟೇಕ್ ಡೌನ್ ದ 12. 6 ಇದೆಯಾ? ಸೊ 6ನು ಕೂಡ ಬರೀರಿ. ಸೊ 14 ಇದೆಯಾ? 14 ಇಲ್ಲ. ಸೊ ಬರೀರಿ. ಸೊ ಇದು ಯೂನಿಯನ್. ಯೂನಿಯನ್ ಅಂದರೆ 3 ಮರ್ಜ್ ಮಾಡಬೇಕು ಅಂತ. ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಟೆಸ್ಟ್ಗಳಲ್ಲಿ. ಅಲ್ಲಿ ಸರ್ MCQ ಸಾಲ್ವ್ ಮಾಡಬೇಕಾದ್ರೆ 3 ಒಟ್ಟಿಗೆ ಮರ್ಜ್ ಮಾಡಿ ರಿಪೀಟ್ ಮಾಡಿಬಿಡಿ ಅಷ್ಟೇ. ಅದಷ್ಟು ಎಲಿಮೆಂಟ್ಸ್ ಎಲ್ಲಿದೆ ನೋಡಿ. ನೋಡಿ ಇಷ್ಟರಲ್ಲಿ ಸ್ವಲ್ಪ ಲೆಂತ್ ಆಗಿರೋದು ಫಸ್ಟ್ ಒನ್ನೇ, ಬಟ್ ಎಲ್ಲ ಇದೆ ಚೆಕ್ ಮಾಡಿ. 2 3 4 8 ಅಂತ ಇದೆ, 8. ನೆಕ್ಸ್ಟು 10 ಅಂತ ಇದೆ, 10 5. ಅಲ್ಲೆಲ್ಲ ಚೆಕ್ ಮಾಡ್ತಿರೋದು 12 6 14. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ.
ನೋಡಿ ಇದನ್ನು ಇದು ಪ್ರೀವಿಯಸ್ ಒನ್ನು ಡೈರೆಕ್ಟಾಗಿ ಅವರೇ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಅಂದರೆ ಇದು ರೋಸ್ಟರ್ ಫಾರ್ಮ್ ಅಂತ. ರೋಸ್ಟರ್ ಫಾರ್ಮ್ ಅಂದರೆ ಎಲಿಮೆಂಟ್ಸ್ ಆರ್ ಲಿಸ್ಟೆಡ್ ಆ್ಯಂಡ್ ಸಪ್ರೇಟೆಡ್ ಬೈ ಕಾಮರ್ಸು. ಇದು ಅವರು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಾವಿಂದ ಸೆಟ್ ಬಿಲ್ಡರ್ ಟು ರೋಸ್ಟರ್ ಕನ್ವರ್ಟ್ ಮಾಡಬೇಕು. ನೋಡಿ 2 ಮೆಥಡ್ ಮಲ್ಟಿಪ್ಲೈ ಮಾಡಿದ್ದಾರೆ. ಫಸ್ಟ್ ನಾವು ಏನು ಮಾಡಬೇಕು, ಫಸ್ಟು ಸೆಟ್ ಬಿಲ್ಡರ್ ಟು ರೋಸ್ಟರ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಆಫ್ಟರ್ ದಟ್ ಏನು ಮಾಡಬೇಕು, ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಂಟರ್ಸೆಕ್ಷನ್ ಸಿಂಬಲ್ ಕೊಟ್ಟಿದ್ದಾರೆ, ಅಂದರೆ ಕಾಮನ್ ಎಲಿಮೆಂಟ್ಸ್ನ ಬರೀಬೇಕು ಎರಡರಲ್ಲೂ. ಸೊ ಇಂಟರ್ಸೆಕ್ಷನ್ ಅಂದರೆ ವಿ ಹ್ಯಾವ್ ಟು ರೈಟ್ ಕಾಮನ್ ಎಲಿಮೆಂಟ್ಸ್. ಓಕೆನಾ? ಸೊ ಕಾಮನ್ ಎಲಿಮೆಂಟ್ಸ್ನ ಬರೀಬೇಕು ಈಚ್ ಆಫ್. ಫಸ್ಟ್ ನೋಡಿ ಎಕ್ಸ್ ಸಚ್ ದಟ್ ಎ ಅನ್ನೋ ಸೆಟ್ ಕೊಟ್ಟಿದ್ದಾರೆ. ಫಸ್ಟ್ ನಾನು ಸೆಟ್ ಬಿಲ್ಡರ್ ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಎ ಈಕ್ವಲ್ಸ್ ಟು ಎ ಇಸ್ ಎ ಫ್ಯಾಕ್ಟರ್ ಆಫ್ 15. ಫ್ಯಾಕ್ಟರ್ ಆಫ್ 15 ಅಂದರೆ 15ನ ಯಾವ ನಂಬರ್ಸು ಡಿವೈಡ್ ಮಾಡುತ್ತೆ ಅಂತ. 15 ಯಾವ ನಂಬರಿಂದ ಡಿವೈಡ್ ಆಗುತ್ತೆ, 1ಇಂದ ಡಿವೈಡ್ ಆಗುತ್ತೆ. 1 15 2ಇಂದ ಬರೋಲ್ಲ. ನೆಕ್ಸ್ಟು 3 5 4 ಇಲ್ಲ, 5 3 15. ನೆಕ್ಸ್ಟು ಡೈರೆಕ್ಟಾಗಿ 15ಇಂದ ಡಿವೈಡ್ ಆಗುತ್ತೆ. ಇದು ಫ್ಯಾಕ್ಟರ್ಸ್ ಅಂದರೆ. ಸೊ ಅದೇ ಥರ ಸೆಕೆಂಡ್ ಸೆಟ್ ಏನು ಹೇಳಿದ್ದಾರೆ, ದ ಫ್ಯಾಕ್ಟರ್ ಆಫ್ 18 ಅಂತ ಕೇಳ್ತಾ ಇದ್ದಾರೆ. ಸೊ ಬಿ ಈಕ್ವಲ್ಸ್ ಟು, ಸೊ 18ಗೆ ಫ್ಯಾಕ್ಟರ್ಸ್ ಯಾವ್ದು, ಇದು 2ಇಂದ ಡಿವೈಡ್ 1ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 2 9 3 6 4 ಇಲ್ಲ, 5 ಇಲ್ಲ, 6 3 ನೆಕ್ಸ್ಟ್ 7 ಇಲ್ಲ, 8 ಇಲ್ಲ, 9 2 ನೆಕ್ಸ್ಟ್ ಡೈರೆಕ್ಟಾಗಿ 18ಇಂದ ಡಿವೈಡ್ ಆಗುತ್ತೆ. ನೋಡಿ 2 ಕಾನ್ಸೆಪ್ಟ್ನ ಅಟ್ ಎ ಟೈಮ್ ಮರ್ಜ್ ಮಾಡಿದ್ದಾರೆ. ಸೊ ಸೆಟ್ ಬಿಲ್ಡರ್ ಟು ರೋಸ್ಟರ್ ಕನ್ವರ್ಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಬೇಕು, ಆ ಕಾಮನ್ ಎಲಿಮೆಂಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಏನಿದೆ ನಮ್ಗೆ ಕಂಪೇರ್ ಮಾಡಿ. ಎರಡರಲ್ಲೂ 1 ಇದೆ, ಸೊ ಎರಡರಲ್ಲೂ 3 ಇದೆ. ನೆಕ್ಸ್ಟು ಅಷ್ಟೇ ತಾನೆ. ಸೊ ದೇರ್ ಫೋರ್ ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ದ 1 and 3. ಸೊ ಟೋಟಲ್ ಆಗಿ 2 ಎಲಿಮೆಂಟ್ಸ್ ಬರುತ್ತೆ. ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆನಾ? ಕ್ಲಿಯರ್ ಇದೆಯಾ? ನೆಕ್ಸ್ಟು ಏಯ್ತ್ ಕ್ವಶನ್ ನೋಡಿ. ಸೊ ಏಯ್ತ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಇದೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಇದು ಡಿ ಮಾರ್ಗನ್ಸ್ ಪ್ರಾಪರ್ಟಿ. ನೋಡಿ ಕ್ವಶನ್ ನಂಬರ್ 8 ನಮಗೆ ಯಾವ್ದ್ರ ಮೇಲೆ ಬರ್ತಾ ಇದೆ ಅಂದರೆ, ಕ್ವಶನ್ ನಂಬರ್ 8 ನಮ್ಗೆ ಯಾವ್ದ್ರ ಮೇಲೆ ಬರ್ತಾ ಇದೆ ಅಂದರೆ ಡಿ ಮಾರ್ಗನ್ಸ್ ಪ್ರಾಪರ್ಟಿ. ಓಕೆ, ಸೊ ಡಿ ಮಾರ್ಗನ್ಸ್ ಪ್ರಾಪರ್ಟಿಗೆ 2 ರಿಸಲ್ಟ್ಸ್ ಹೇಳ್ಕೊಟ್ಟಿದ್ದೀನಿ ನಿಮಗೆ. ವಾಟ್ ಇಸ್ ದ ಫಸ್ಟ್ ರಿಸಲ್ಟ್, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ಸ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಅಂದ್ರೆ ನೋಡಿ ಯೂನಿಯನ್ ಇದ್ದರೆ ಇಂಟರ್ಸೆಕ್ಷನ್ ಇರಬೇಕು, ನಾನು ಹೇಳಿದ್ದೀನಿ. ಸೊ ಇನ್ನೊಂದು ಏನಿದೆ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಮೀನ್ಸ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಡ್ಯಾಶ್ ಅಂದರೆ ಒಂದೇ, ಕಾಂಪ್ಲಿಮೆಂಟ್ ಅಂದರೆ ಒಂದೇ. ಈಗ ನೀಟಾಗಿ ಕಂಪೇರ್ ಮಾಡಿ. ಇಲ್ಲಿ ನೋಡಿ ಎ ಯೂನಿಯನ್ ಕೊಟ್ಟಿದ್ದಾರೆ. ಯೂನಿಯನ್ ಇದ್ದರೆ ನಮಗೆ ಇಂಟರ್ಸೆಕ್ಷನ್ ಇರಬೇಕು. ಇದು ಯೂನಿಯನ್ ಸಿಂಬಲ್ ಇದೆ, ಸೊ ಫೇಲ್ ಆಗುತ್ತೆ. ಇದು ಮೈನಸ್ ಇದೆ, ಫೇಲ್ ಆಗುತ್ತೆ. ಈಗ ನನ್ ಆಫ್ ದಿಸ್ ಆಗಬೇಕು, ಇಲ್ಲಾಂದರೆ ಇದು ಬರಬೇಕು. ಯೂನಿಯನ್ ಇದ್ದರೆ ಇಂಟರ್ಸೆಕ್ಷನ್ ಇದೆ. ಈ ಕಾಂಪ್ಲಿಮೆಂಟ್ ಎರಡಕ್ಕೂ ಸ್ಪ್ಲಿಟ್ ಆಗಿರಬೇಕು. ಸೊ ದಿಸ್ ಒನ್ ಇಸ್ ದ ಆನ್ಸರ್. ನೋಡಿ ಇಲ್ಲೆಲ್ಲೂ ಕೂಡ ಡಿ ಮಾರ್ಗನ್ ಪ್ರಾಪರ್ಟಿ ಅಂತ ಮೆನ್ಷನ್ ಮಾಡಿಲ್ಲ. ನಮಗೆ ನೆನಪಾಗಬೇಕು ನಮಗೆ. ಓಕೆನಾ? ನೆಕ್ಸ್ಟು, ಸೊ ಇದು 8th ಒನ್ ಆಗಿದೆ. ಸೊ ನೆಕ್ಸ್ಟು 9th ಕ್ವಶನ್ ಇದೆ. ಸೊ 9th ಒನ್ ನೋಡಿ. ಸೊ 9th ಒನ್ಗೆ ರೈಟ್ ದ ಸೆಟ್ ಬಿಲ್ಡರ್ ಫಾರ್ಮ್. ಈಗ ರಿವರ್ಸ್ ನೋಡಿ, ಇದು ಸೆಟ್ ಬಿಲ್ಡರಿಂದ ರೋಸ್ಟರ್ ಕನ್ವರ್ಟ್ ಆಯಿತು. ಬಟ್ ಇವ್ರು ರೋಸ್ಟರ್ ಕೊಟ್ಟಿದ್ದಾರೆ. ಸೊ +1 ಮತ್ತು -1 ಬರಬೇಕು. ಈ 4 ಆಪ್ಷನ್ಲಿ +1 -1 ಎಲ್ಲಿ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ನೋಡಿ, ಎಕ್ಸ್ ಇಸ್ ಆ್ಯನ್ ಇಂಟೀಜರ್. ಇಂಟೀಜರ್ ಅಂದರೆ ಯಾವ ನಂಬರ್ಸ್ ಬರುತ್ತೆ ನಮಗೆ, ಇಂಟೀಜರ್ಸ್ ಅಂದರೆ ಸೊ ನೆಗೆಟಿವ್ ನಂಬರ್ಸ್ ಬರುತ್ತೆ. ಓಕೆನಾ? -1 0 1 2 3 ಆ್ಯಂಡ್ ಸೊ ಆನ್, ಇನ್ಫೈನೈಟ್ ಸೆಟ್ಟು. ಬಟ್ ನಮ್ಗೆ ಕೊಟ್ಟಿರೋದವರು ಫೈನೈಟ್ ಸೆಟ್ಟು. ಸೊ ಆಪ್ಷನ್ ಎ ಆಗಲ್ಲ. ನೆಕ್ಸ್ಟು ದ ರೂಟ್ ಆಫ್ ದಿ ಈಕ್ವೇಷನ್. ರೂಟ್ ಅಂದರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತ ನೆನ್ಪಿಟ್ಕೊಳ್ಳಿ. ರೂಟ್ ಅಂದರೆ ಒಂದೇ, ಸೊಲ್ಯೂಷನ್ ಅಂದರೆ ಒಂದೇ. ಸೊ ಅಥವಾ ಎಕ್ಸ್ ವ್ಯಾಲ್ಯೂನು ಫೈಂಡ್ ಔಟ್ ಮಾಡಬೇಕು. x² + 1 = 0 ಕೊಟ್ಟಿದ್ದಾರೆ. x² + 1 = 0. x² = 1 ಶಿಫ್ಟ್ ಆದರೆ ಏನಾಗುತ್ತೆ, ಈ ಕಡೆಗೆ -1 ಆಗುತ್ತೆ. ಸೊ x = √(-1). ಸೊ √(-1) ಅಂದರೆ, ಸೊ √(-1) ಅಂದರೆ ಏನದು, √(-1) ಅಂದರೆ ನಮಗೆ ಅದು ಕಾಂಪ್ಲೆಕ್ಸ್ ನಂಬರ್. ಅದು ನಮಗೆ ಇಲ್ಲಿ +1 -1 ಬರಬೇಕು. ಓಕೆ, ಸೊ ಕಾಂಪ್ಲೆಕ್ಸ್ ನಂಬರಲ್ಲಿ √(-1) ಅಂದರೆ ಐ ಅಂದರೆ ಇಮ್ಯಾಜಿನ್ ನಂಬರು. ಸೊ ಇಲ್ಲಿ ಕಾಂಪ್ಲೆಕ್ಸ್ ಅಂತ ಬರೆದಿದ್ದೀನಿ.
ಸೊ ದಿಸ್ ಒನ್ ಇಸ್ ಎ ಕಾಂಪ್ಲೆಕ್ಸ್ ನಂಬರ್. ಸೊ ಇದು ಕೂಡ ಫೇಲ್ ಆಯಿತು. ನೆಕ್ಸ್ಟ್ ಎಕ್ಸ್ ಇಸ್ ಎ ರಿಯಲ್ ನಂಬರ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ರಿಯಲ್ ನಂಬರ್ಸ್ ಅಂದರೆ ಎಲ್ಲ ನಂಬರ್ಸ್ಗಿಂತ ದೊಡ್ಡ ಸೆಟ್ ಇದು. ಸೊ ಇದು ಇನ್ಫಿನಿಟ್ಲಿ ಮನಿ ಇರುತ್ತೆ, ನಮಗಿರೋದು ಇದು ಫೈನೈಟ್, ಇದು ಇನ್ಫೈನೈಟ್ ಸೆಟ್ಟು. ಸೊ ಇದು ಕೂಡ ಆಗಲ್ಲ. ಸೊ ಉಳ್ಕೊಂಡಿರೋದು ಅದು ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ಬಟ್ ಕ್ರಾಸ್ ಚೆಕ್ ಮಾಡ್ಬಿಡೋದಾ? ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು -1 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಸಾಲ್ವ್ ಮಾಡಿದ್ರೆ ಎಕ್ಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1, ಎಕ್ಸ್ ಈಕ್ವಲ್ಸ್ ಟು +or-1. ಹೌದು ತಾನೆ? ಸೊ ಸಿಂಪಲ್ಲಾಗಿ ಅಂದರೆ ಏನಕ್ಕೆ +or-1 ಅಂದರೆ ಎಕ್ಸ್ಗೆ +1 ಕೊಡಿ. ವಾಟ್ ಈಸ್ 1 ಸ್ಕ್ವೇರ್? ಸೊ 1 ಬರುತ್ತೆ. ವಾಟ್ ಈಸ್ -1 ಸ್ಕ್ವೇರ್? ಆಗಲೂ 1 ಬರುತ್ತೆ. ಅಂದರೆ ಎಕ್ಸ್ ಪ್ಲಸ್ಗೆ ನೀವು +1 ಮತ್ತು -1 ರಿಪ್ಲೇಸ್ ಮಾಡಿದ್ರೆ 1 ಬರುತ್ತೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಓಕೆ, ಸೊ ಇದು ಈ ಆನ್ಸರ್ಗೆ ಇದು ಸೆಟ್ ಬಿಲ್ಡರ್ ಫಾರ್ಮ್. ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ 10th ಒನ್ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಇಸ್ ಆನ್ ಎಂಪ್ಟಿ ಸೆಟ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪ್ಟಿ ಸೆಟ್? ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪ್ಟಿ ಸೆಟ್? ಎಂಪ್ಟಿ ಸೆಟ್ ಮೀನ್ಸ್ ನೋ ಎಲಿಮೆಂಟ್ಸ್. ಸೊ ಸೆಟ್ಟಲ್ಲಿ ಒಂದು ಕೂಡ ಎಲಿಮೆಂಟ್ಸ್ ಇರ್ಬೋದು. ಸೊ ಇದೆಲ್ಲ ನೋಡಿ, ಇದು ಡೆಫಿನೇಷನ್ಸ್ ಮೇಲೆ ಬಂದಿದೆ. ಸೊ ಸಬ್ಸೆಟ್ ಮೇಲೆ ಬಂದಿದೆ, ಅರ್ಥ ಆಗ್ತಿದೆಯೇ? ಆಪರೇಷನ್ ಆನ್ ಸೆಟ್ ಅಂತ ಬಂತು. ಸೊ ಇಂಟರ್ಸೆಕ್ಷನ್ ಯೂನಿಯನ್ ಮೇಲೆ ಬಂದಿದೆ, ಡಿ ಮರ್ಗನ್ಸ್ ಪ್ರಾಪರ್ಟಿ ಬಂದಿದೆ. ಇದು ನಮಗೆ ಟೈಪ್ಸ್ ಆಫ್ ಸೆಟ್ಸ್ ಮೇಲೆ ಬರ್ತಾ ಇದೆ. ಓಕೆ, ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಇಸ್ ಎಂಪ್ಟಿ ಸೆಟ್? ಸೆಟ್ಟಲ್ಲಿ ಯಾವುದೇ ರೀತಿ ಎಲಿಮೆಂಟ್ಸ್ ಇರಬಾರ್ದು. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ 2x + 5 = 6 ಇದೆ. ಸೊ +5ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಏನಾಗುತ್ತೆ ಇಲ್ಲಿ ಇಂಪ್ಲೈಸ್ ಅಂತ ಹಾಕಿರ್ತೀನಿ. 2x = -5 ಬರುತ್ತೆ. 6ಅಲ್ಲಿ 1 ಹೋದ್ರೆ ಎಷ್ಟು ಬರುತ್ತೆ? ಸಾರಿ, 6ಅಲ್ಲಿ 5 ಹೋದ್ರೆ ಎಷ್ಟು ಬರುತ್ತೆ? 1. ಓಕೆ, ದೇರ್ ಫೋರ್ x = 1/2. 1/2 ಅಂತ ಆನ್ಸರ್ ಬಂದಿದೆ. ಓಕೆ, ಅಂದರೆ ಈ ಸೆಟ್ಟಲ್ಲಿ 1/2 ಅಂತ ಎಲಿಮೆಂಟ್ ಇರುತ್ತೆ ಅಂತ ಅಂದರೆ, ಬಟ್ ಆದ್ರೆ ಒಂದು ಏನೋ ಕೊಟ್ಟಿದ್ದಾರೆ ನೋಡಿ, x ಬಿಲಾಂಗ್ಸ್ ಟು n. x ಬಿಲಾಂಗ್ಸ್ ಟು n ಅಂದ್ರೇನು? ನ್ಯಾಚುರಲ್ ನಂಬರ್ ಆಗಿರಬೇಕು. ಬಟ್ 1/2 ನ್ಯಾಚುರಲ್ ನಂಬರ್ ಅಲ್ಲ. ಸೊ ಇದು ಈ n ಅನ್ನೋ ಸೆಟ್ಟಲ್ಲಿ ಇರಲ್ಲ ಅಂದರೆ ಈ ಫಸ್ಟ್ ಸೆಟ್ಟು ಎ ಅನ್ನೋ ಸೆಟ್ಟು ನಮಗೇನಾಯಿತು? ಎಂಟಿ ಸೆಟ್ ಆಯಿತು. ಅವ್ರು ಕೇಳಿರೋದು ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎಂಟಿ ಸೆಟ್ ಅಂತ. ದೇರ್ ಫೋರ್ ಆಪ್ಷನ್ ಎ ಇಸ್ ದ ಆನ್ಸರ್. ನೋಡಿ, ಎಲ್ಲ ಕ್ಲಿಯರ್ ಆಯಿತಾ? ಬಟ್ ಆದರೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಿಕ್ಕಿದೇನಕ್ಕೆ ಆಗಲ್ಲ ಅಂತ ಕೂಡ ಯೋಚನೆ ಮಾಡಬೇಕು. ಇಲ್ಲಿ ಎಕ್ಸಾಮಲ್ಲಿ ಸಿಕ್ಕಿದ್ರೆ ಡೈರೆಕ್ಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ನೋಡಿ. ಇಲ್ಲೂ ಕೂಡ x ಬಿಲಾಂಗ್ಸ್ ಟು n ಕೊಟ್ಟಿದ್ದಾರೆ. ಎಕ್ಸು ನ್ಯಾಚುರಲ್ ನಂಬರ್ ಆಗಿರಬೇಕು, 1 ಮತ್ತು 2 ಮಧ್ಯೆ ಇರಬೇಕು ಅಂತ. ಬಟ್ ಆದರೆ 1 ಮತ್ತು 2 ಮಧ್ಯೆ ಯಾವುದೇ ನ್ಯಾಚುರಲ್ ನಂಬರ್ಸ್ ಇರಲ್ಲ. ಇಲ್ಲಿ ಕೊಟ್ಟಿರೋದೇನು ಅಂದರೆ 1 ಎಕ್ಸು 1ಗಿಂತ ಜಾಸ್ತಿ ಇರಬೇಕು, 2ಗಿಂತ ಕಡಿಮೆ ಅಥವಾ ಈಕ್ವಲ್ ಇರಬೇಕು ಅನ್ನೋ ಸಿಂಬಲ್ ಇದೆ ಇಲ್ಲಿ. ಸೊ ಈಕ್ವಲ್ ಇರಬೇಕು ಅಂದರೆ ಈ ಬಿ ಅನ್ನೋ ಸೆಟ್ಟಲ್ಲಿ ಸೊ 2 ಇರುತ್ತೆ. 2 ಇಸ್ ಎ ನ್ಯಾಚುರಲ್ ನಂಬರ್. ಸೊ ಇದು ಸಿಂಗಲ್ಟನ್ ಸೆಟ್ ಆಯಿತು. ಸೊ ಅದಕ್ಕೆ ಆಪ್ಷನ್ ಬಿ ಫೇಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಆಪ್ಷನ್ ಸಿ. ಓಕೆ, ಎಕ್ಸ್ ಇಸ್ ಆನ್ ಈವನ್ ಪ್ರೈಮ್ ನಂಬರ್. ಈವನ್ ನಂಬರ್ ಆಗಿರಬೇಕು, ಪ್ರೈಮ್ ನಂಬರ್ ಆಗಿರಬೇಕು. ಸೊ ಯಾವ ನಂಬರ್ ಬರುತ್ತೆ ನಮಗೆ? ಅದು 2. ಸೊ 2 ಅನ್ನೋದು ಈವನ್ ನಂಬರು, ಪ್ರೈಮ್ ನಂಬರು. ದೇರ್ ಫೋರ್ ಇದು ಕೂಡ ನಮಗೆ ಸಿಂಗಲ್ಟನ್ ಸೆಟ್. ಒಂದೇ ಒಂದು ಎಲಿಮೆಂಟ್ ಇದೆ, ಅದಕ್ಕೆ ಸಿಂಗಲ್ಟನ್ ಸೆಟ್. ನೆಕ್ಸ್ಟು ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಅಂತ ಹೇಳ್ತಾ ಇದ್ದಾರೆ. ಕ್ಯೂ ಅಂತ ನೋಡಿ, ಇದಕ್ಕಿಂತ ನಮ್ಗೆ ಇದು ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಬೇಕು. ರ್ಯಾಷನಲ್ ನಂಬರ್ಸು 1 ಮತ್ತು 2 ಮಧ್ಯೆ ಎಷ್ಟು ರ್ಯಾಷನಲ್ ನಂಬರ್ಸ್ ಇರುತ್ತೆ? ಸೊ ಒಂದು ರಿಯಲ್ ಲೈನ್ ತೊಗೊಂಡ್ರೆ ದಿಸ್ ಇಸ್ 1, ದಿಸ್ ಇಸ್ 2. ಇದ್ರ ಮಧ್ಯೆ ಎಷ್ಟು ರ್ಯಾಷನಲ್ ನಂಬರ್ಸ್ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಎಲ್ಲೋ ಮಧ್ಯದಲ್ಲಿ ಒಂದು ಚೂಸ್ ಮಾಡ್ತೀನಿ, 0.5 1 ನಂಬರ್ ಇದೆಯಾ? ಸೊ ಇಲ್ಲೆಲ್ಲೋ ಒಂದು ಕಡೆ 0.6, 0.7, 0.8, 0.9 ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗಿದೆಯಲ್ಲ, ಇಲ್ಲೆಲ್ಲೋ ಇದ್ರ ಮಧ್ಯೆ ಒಂದು 0.1 ಇರುತ್ತಾ? ಓಕೆ, ಸೊ ನಾವು ಎಷ್ಟು ಬೇಕಾದ್ರೆ ಚೂಸ್ ಮಾಡೋದು. ನಾವು ಬರೀ 10, 9 ನಂಬರ್ಸ್ ಇರುತ್ತೆ ಅಂತಲ್ಲ. ಈಗ 1 ಮತ್ತು 0.1 ಮಧ್ಯ, 1 ಮತ್ತು 0.1 ಮಧ್ಯ ಎಗೇನ್ ನೀವು 0.01 ಚೂಸ್ ಮಾಡ್ಬೋದಾ? 0.01, 0.02 ಆ ಥರ ಎಷ್ಟೋ ನಂಬರ್ಸ್ ಇರುತ್ತೆ. ಎಗೇನ್ ಅದ್ರ ಮಧ್ಯೆ ನಾವು 1 ಮತ್ತು 0.01 ಮಧ್ಯ ಸೊ ಇನ್ನೊಂದು ಚೂಸ್ ಮಾಡ್ಬೋದು, 0.001. ಈ ಥರ ನಾವು ಎಷ್ಟು ಬೇಕಾದ್ರೂ ಚೂಸ್ ಮಾಡ್ತಾ ಹೋಗ್ಬೋದು. ಸೊ ನಮಗೆ ದೇರ್ ಆರ್ ಸೋ ಮೆನಿ ನಂಬರ್ಸ್. ಸೊ ಅದಕ್ಕೆ ಕೂಡ ಇದು ಕೂಡ ಆಗಲ್ಲ. ಓಕೆನಾ? ದೇರ್ ಫೋರ್ ಆಪ್ಷನ್ ಎ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, ಇದು ಕೂಡ ಟೈಪ್ಸ್ ಆಫ್ ಎ ಸೆಟ್ ಮೇಲೆ ಬರ್ತಾ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಇಸ್ ಇನ್ಫೈನೈಟ್ ಸೆಟ್ ಅಂತ ಹೇಳ್ತಾರೆ. ಇನ್ಫೈನೈಟ್ ಸೆಟ್ ಅಂದರೆ ಸ್ಟಾಪ್ ಆಗಿರಲ್ಲ. ಸೊ ಎಲಿಮೆಂಟ್ಸ್ ಕಂಟಿನ್ಯೂ ಆಗಿ ಫ್ಲೋ ಆಗ್ತಾ ಇರುತ್ತೆ. ಸೊ ನೋಡಿ, ಸೊ ಒಂದು ಆಲ್ ಆಫ್ ದಿಸ್ ಅಂತ ಇದೆ. ಇಲ್ಲೇನೋ ನಂಬರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಬಿ ನೋಡಿ, ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ಸ್ ಅಂತ. ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಎಷ್ಟು ಲೆಟರ್ ಇದೆ? 20. ಸೊ ನಾವು ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಝೆಡ್ ಸೋನ್ಕ 20 ಅಲ್ಲ 26 ಇಂಗ್ಲೀಷ್ ಆಲ್ಫಾಬೆಟ್ಸ್ ಲೆಟರ್ಸ್ ಬರುತ್ತೆ. ಸೊ ಅದಕ್ಕೆ ಅದು ಫೈನೈಟ್. ಸೊ ಫೇಲ್ ಆಯಿತು. ಇಲ್ಲಿ ಎಫ್ ಅಂತ ಬರ್ತೀನಿ, ಎಫ್ ಅಂದರೆ ಫೈನೈಟ್ ಅಂತ. ನೆಕ್ಸ್ಟ್ ಆಪ್ಷನ್ ನೋಡಿ, ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಆಗಿರಬೇಕು, 200ಗಿಂತ ಕಡಿಮೆ ಇರಬೇಕು. ಅಂದರೆ ಯಾವ ನಂಬರ್ಸ್ ಬರುತ್ತೆ?
1ಇಂದ ಸ್ಟಾರ್ಟ್ ಆಗುತ್ತೆ, 2 3ಇಂದ ಸ್ಟಾರ್ಟ್ ಆಗಿ 199 ತನಕ, ಅಂದರೆ 199 ತನಕ ಎಲ್ಲ ನಂಬರ್ಸು ಇರುತ್ತೆ. ಸೊ ಎಂಡಿಂಗ್ ಇದೆಯಾ? ಸೊ ಇದು ಕೂಡ ಫೇಲ್ ಆಯಿತು. ಎಫ್ ಆಲ್ ಆಫ್ ದಿಸ್ ಅಂದರೆ 3 ಕೂಡ ಟ್ರೂ ಹಾಕೋ, 3ರಲ್ಲಿ 2 ಫೇಲ್ ಆಗಿದೆ ಅಂದಮೇಲೆ ಆಲ್ ಆಫ್ ದಿಸ್ ಬರಲ್ಲ ತಾನೆ. ಸೊ ಇದು ಕೂಡ ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿದ್ದು ಆಪ್ಷನ್ ಎ. ಸೊ ಈ ಥರ ಏನೋ ಫಸ್ಟ್ ಆರ್ಡ್ರಿಗೆ ಓದಬೇಕು ಅಂತಲ್ಲ, ಆ ಆಪ್ಷನಲ್ಲಿ ನಿಮಗೆ ಬೇಗ ಯಾವುದು ಅರ್ಥ ಆಗುತ್ತೋ ಫಸ್ಟ್ ಅದನ್ನು ಚೆಕ್ ಮಾಡಿಕೊಡಿ. ನಮ್ಗೆ ಇಂಗ್ಲೀಷ್ ಆಲ್ಫಾಬೆಟ್ಸ್ ಅಂದರೆ ಪಟ್ ಅಂತ ಬರುತ್ತೆ A to Z ಅಂತ. ಸೊ ಅದಕ್ಕೆ ಇದಕ್ಕೆ ಚೆಕ್ ಮಾಡಿಕೊಂಡೆ. ಎಲ್ಲನೂ ಅರ್ಥ ಮಾಡ್ಕೊಂಡೆ ಟಿಕ್ ಮಾಡಬೇಕು ಅಂತಲ್ಲ. ಓಕೆ, ಇದು ಆಪ್ಷನ್ ಎಲಿಮಿನೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಈ 3 ಎಲಿಮಿನೇಟ್ ಮಾಡಿದ್ರೆ ಉಳ್ಕೊಂಡಿದ್ದು ಇದು. ನಮ್ಗೆ ಸರಿಯಾಗಿ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ, ಯಾಕಂದರೆ ಇಲ್ಲಿ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಜಮೆಟ್ರಿ ಪಾರ್ಟ್ ಇದೆ. ಸಪೋಸ್ ಆಗಿ ಗೊತ್ತಾಗಲಿಲ್ಲ ಅಂದಾಗ ಈ ಥರ ಎಲಿಮಿನೇಟ್ ಮಾಡ್ಕೊಂಡು ಬಂದರೆ ನಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಬಟ್ ಆದರೆ ಹೇಳ್ತೀನಿ ಯಾಕೆ ಇನ್ಫೈನೈಟ್ ಸೆಟ್ ಅಂತ, ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಇದೆ. ಓಕೆ, ಏನಿದೆ? ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಇದೆ. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ಅಂತ ಏನಿಲ್ಲ, 2 or more ಅಥವಾ ಎಷ್ಟೊಂದು ಸರ್ಕಲ್ಗಳಿಗೆ ಒಂದೇ ಒಂದು ಸೇಮ್ ಸೆಂಟರ್ನ ಶೇರ್ ಮಾಡ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದು ಸೆಂಟ್ರ್ ತೊಗೊಂಡಿದ್ದೀನಿ, ಆಯಿತಾ? ಸೊ ನೋಡಿ, ಈ ಒಂದು ಸರ್ಕಲ್ ತೊಗೊಂಡೆ, ಇದು ಸಿ ಅಂತ ಬರೆದಿದ್ದೀನಿ ಸೆಂಟರ್. ಇದು ಫಸ್ಟ್ ಸರ್ಕಲ್ 1. ಈಗ ಸರ್ಕಲ್ 2ಗೂ ಇದೇ ಸೆಂಟರ್ ಇದೆಯಾ? ಸರ್ಕಲ್ 3ಗೆ ಇದೆಯಾ? ಸರ್ಕಲ್ 4 ಇದೆಯಾ? ಸೊ ಇದೇ ಥರ ನಾವು ಸರ್ಕಲ್ನ ಎಷ್ಟೊಂದು ತುಂಬ ಡ್ರಾ ಮಾಡ್ಬೋದು. ಅಂದರೆ ಇನ್ಫಿನಿಟ್ಲಿ ಸರ್ಕಲ್ C1 C2 C3 C4 ಅಂತ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ ಇದು ಇನ್ಫೈನೈಟ್ ಸೆಟ್ ಆಗುತ್ತೆ. ದೇರ್ಫೋರ್ ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಫ್ ಎ ಸೆಟ್ ಆ್ಯಸ್ 5 ಎಲಿಮೆಂಟ್ಸ್, ಟೋಟಲ್ ಆಗಿ ಸೆಟ್ಟಲ್ಲಿ ಏನಿದೆ 5 ಎಲಿಮೆಂಟ್ಸ್ ಇದೆ. ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್. ನೋಡಿ, ಪವರ್ ಸೆಟ್ ಅಂದರೂ ಒಂದೇ. ಓಕೆ, ಸೊ ಇದು ಬರ್ದಿರ್ತೀನಿ, ಪವರ್ ಸೆಟ್ ಅಂದರೂ ಒಂದೇ, ಅಥವಾ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ ಅಂದರೂ ಒಂದೇ. ಓಕೆ, ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಅಂದರೂ ಒಂದೇ, ಆಲ್ ಸಬ್ಸೆಟ್ ಅಂತ. ಓಕೆ, ಸೊ ಎಲ್ಲ ಸಬ್ಸೆಟ್ನು ಮಾಡಬೇಕು. ಸೊ ಅದು ನಿಮ್ಗೆ ಫಾರ್ಮುಲಾ ಗೊತ್ತಲ್ವ, 2 ಪವರ್ ಏನಂತ ಗೊತ್ತಿದೆ ತಾನೆ ಫಾರ್ಮುಲಾ, ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಗೆ. ಇಲ್ಲೂ ಅಷ್ಟೇ. ಸೊ 5 ಎಲಿಮೆಂಟ್ಸ್ ಇರೋದ್ರಿಂದ ಸೊ ಇದಕ್ಕೆ ಆನ್ಸರ್ ಏನು ಬರುತ್ತೆ? 2 power 5. ವಾಟ್ ಈಸ್ 2 power 5? 32 ಅಂತ ಗೊತ್ತು. ದೇರ್ಫೋರ್ 32 ಇಸ್ ದ ಆನ್ಸರ್. ಅಷ್ಟೇ, ಸಿಂಪಲ್. ಓಕೆ, ನೋಡಿ ಇವೆಲ್ಲ ಪವರ್ ಸೆಟ್ ಮೇಲೆ ಬರ್ತಾ ಇದೆ. ನೆಕ್ಸ್ಟ್ ನೋಡಿ, ಇಫ್ ಎ ಈಕ್ವಲ್ಸ್ ಟು 1 3 5 ಅಂದರೆ ಎಷ್ಟು ಎಲಿಮೆಂಟ್ಸ್ ಇದೆ? ಸೊ ಎನ್ ಆಫ್ ಎ ಅಲ್ಲಿ ಟೋಟಲ್ ಆಗಿ 3 ಎಲಿಮೆಂಟ್ಸ್ ಇದೆ. ಓಕೆ, ದೆನ್ ನಂಬರ್ ಆಫ್ ಪಿ ಆಫ್ ಎ ಅಂದರೆ ಪವರ್ ಸೆಟ್ ಆಫ್ ಎ. ಫಸ್ಟು ಪವರ್ ಸೆಟ್ ಆಫ್ ಎನ ಫೈಂಡ್ ಔಟ್ ಮಾಡೋದ. ಓಕೆ, ಮೀನಿಂಗ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿದ್ದು. ಯಾಕಂದರೆ ಈಗ ಒಂದು ಕೆಲವು ಸಲ ಪಿ ಆಫ್ ಎಮ್ ಟಿ ಕೇಳ್ತಾರೆ, ಪಿ ಆಫ್ 3 ಟೈಮ್ಸ್ ಬರುತ್ತೆ. ಸೊ ನೀಟಾಗಿ ಅನಲೈಸ್ ಮಾಡ್ಕೊಳ್ಳಿ. ಫಸ್ಟು ಪಿ ಬರೋದೆ, ಅದು ಹಾಗೇ ಇರಲಿ. ಈ ಪಿ ಆಫ್ ಎ ಇದೆಲ್ಲ ಅದನ್ನು ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಳಿ. ಪಿ ಆಫ್ ಎ ಅಂದ್ರೇನು? ಸೊ ಇದು ಟೋಟಲ್ ಎಲ್ಲ ಸಬ್ಸೆಟ್ಟು ಅಂದರೆ ಎನ್ ಆಫ್ ಪಿ ಆಫ್ ಎ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ. ಸೊ ಇದನ್ನು ಅದೇ ಥರ ಅರ್ಥ ಮಾಡ್ಕೊಬೇಕು. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಏನು ಬರುತ್ತೆ? 2 power 3. ಸೊ 2 power 3 ಅಂದರೆ ಎಷ್ಟು ಹೇಳಿ? 8 ಅಂತ. ಸೊ ಅಂದರೆ ಈ ಪ್ಲೇಸ್ಗೆ 8 ಯಾವುದೋ ಬೇರೆ ಸೆಟ್ ಇದೆ, ಅಲ್ಲಿ ಟೋಟಲ್ ಆಗಿ ನಮಗೆ 8 ಎಲಿಮೆಂಟ್ಸ್ ಇದೆ ಅಂತ. ಓಕೆ, ಈಗ ನೋಡಿ 3 ಎಲಿಮೆಂಟ್ಸ್ ಅಂದರೆ 2 power 3. ಓಕೆ, 10 ಎಲಿಮೆಂಟ್ಸ್ ಇದ್ದರೆ 2 power 10. ಅದೇ ಥರ ಪಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ದ ಆನ್ಸರ್ ಫಾರ್ ದಿಸ್ ಒನ್ ಇಸ್ 2 power 8. ಸೊ 8 ಎಲಿಮೆಂಟ್ಸ್ ಇರೋದ್ರಿಂದ 2 power 8. ವಾಟ್ ಇಸ್ 2 power 8? 256. ಹೌದು ತಾನೆ? 2 2s are 4, 4 2s are 8, 8 2s are 16, 16 2s are 32, 32 2s are 64, 64 2s are 128, 128 2s are 256. So therefore the answer for this one is 156. Okay na? For example, ಇನ್ನೊಂದೇನೋ ಪಿ ಇತ್ತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪಿ ಆಫ್ ಎ ಅಂತ ಇದ್ದರೆ, ಸೊ ನೋಡಿ ಫಸ್ಟು ಪಿ ಆಫ್ ಎಲ್ 3 ಎಲಿಮೆಂಟ್ಸ್ ಇತ್ತು ಅಂದರೆ ಇದು 2 power 3 ಆಯಿತು. ಸೊ ಟೋಟಲಾಗಿ 8 ಎಲಿಮೆಂಟ್ಸ್ ಬಂತು. ಸೊ ಇದಕ್ಕೆ ಏನು ಬರುತ್ತೆ ನಮಗೆ? ಇದಕ್ಕೆ ಟೋಟಲಾಗಿ 8 ಎಲಿಮೆಂಟ್ಸ್ ಅಂತ ಬಂದಿತ್ತು. ಸಾರಿ, ಇದು ಸೊ ಇದಕ್ಕೆ 2 power 3 ಅಂದರೆ 8 ಎಲಿಮೆಂಟ್ಸ್ ಇತ್ತು. ಸೊ ಈ ಓವರ್ ಆಲ್ ಆನ್ಸರ್ ಇದಿಷ್ಟಕ್ಕೆ ಏನು ಬರುತ್ತೆ? ಸೊ ಈಕ್ವಲ್ಸ್ ಟು 8 ಇರೋದ್ರಿಂದ 2 power 8 ಆಯಿತು. 2 power ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೀವು ಇದು ಎಷ್ಟು ಬಂತು ನಿಮಗೆ? ಇದು 256. ಇದು ಫೈನಲ್ ಆನ್ಸರ್ ಏನು ಬರುತ್ತೆ ಅಂದರೆ 2 power ಸೊ ಅಂದ್ಬಿಟ್ಟು 256 ಅಂತ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಓಕೆನಾ? ಸೊ ಈ ಥರ ಪಿ ಆಫ್ ಅಂತ ಬಂದರೆ ಹಿಂಗೆ ನೆನ್ಪಿಟ್ಕೊಬೇಕು. ಆಲ್ಮೋಸ್ಟ್ ಇದು ಯೂಸ್ ನಂಬರ್ ಬರೋಲ್ಲ ನಮಗೆ. ಪ್ಲೇಸಲ್ಲಿ ಎಮ್ ಟಿ ರಿಪ್ಲೇಸ್ ಮಾಡಿಬಿಟ್ಟು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ. ದೇರ್ಫೋರ್ ದ ಆನ್ಸರ್ ಫಾರ್ ದಿಸ್ ಒನ್ ಇಸ್ 256. 14th ಒನ್ ನೋಡಿ.
If A equals to 1, 2, 3, 4, 5 up to 10 finite set, then number of subset of A containing only odd numbers ಅಂತ ಹೇಳ್ತದೆ ನೋಡಿ. ಬಂತೆ ಪವರ್ ಸೆಟ್ಟೇ, ಅದೇ ಪವರ್ ಸೆಟ್ಟಲ್ಲಿ 2 times P ಯೂಸ್ ಮಾಡಿ ಪ್ರಾಬ್ಲಮ್ಸ್ ಇಂಟರ್ಚೇಂಜ್ ಆಯಿತು, ಅಂದರೆ ಸ್ವಲ್ಪ ಹೈಯರ್ ವರ್ಷನ್ ಲೆವೆಲ್ ಚೇಂಜ್ ಆಯಿತು. ಲೆವೆಲ್ 1 ಅಂದರೆ ಲೋಯರ್ ಟು ಹೈಯರ್ಗೆ ಚೇಂಜಸ್ ಆಗ್ತಾ ಇದೆ ಕ್ವಶನ್ಸು. ಕಂಟೈನಿಂಗ್ ಆಡ್ ನಂಬರ್ಸ್ ಅಂತ, ಇದು ಸಿಂಪಲ್ಲೇ. ಟೋಟಲಾಗಿ ಎಷ್ಟು ಎಲಿಮೆಂಟ್ಸ್ ಇದೆ ಇಲ್ಲಿ? 10 ಎಲಿಮೆಂಟ್ಸ್ ಇದೆ. ಅವ್ರು ಕೇಳ್ತಾ ಇರೋದು ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ಅಂದರೆ. ಸೊ ಇಲ್ಲಿ ಆಡ್ ನಂಬರ್ಸ್ ಎಷ್ಟು ಬರುತ್ತೆ ನಮಗೆ ಇಲ್ಲಿ? 1, 3, 5, 7 ಅಷ್ಟೇ ತಾನೆ? 1, 3, 5, 7, 9. ಟೋಟಲಾಗಿ ಎಷ್ಟು ಎಲಿಮೆಂಟ್ಸ್ ಇದೆ ಇಲ್ಲಿ? ಟೋಟಲಾಗಿ ನಮಗೆ ಇಲ್ಲಿ 5 ಎಲಿಮೆಂಟ್ಸ್ ಇದೆ. ಸೊ ದೇರ್ ಫೋರ್ ಅವರ್ ಆನ್ಸರ್ ಇಸ್ 2 power 5. ಸೊ ವಾಟ್ ಇಸ್ 2 power 5? 32 ಇಸ್ ದ ಆನ್ಸರ್. ಅಷ್ಟೇ. ಸಪೋಸ್ ಇದೇ ಪ್ಲೇಸಲ್ಲಿ ಈವನ್ ನಂಬರ್ ಕೇಳಿದ್ರೆ ಇಲ್ಲೂ ಕೂಡ ಈವನ್ ನಂಬರ್ 5 ಈವನ್ ನಂಬರ್ಸ್ ಬರುತ್ತೆ, ಅವಾಗ 2 power 5, ಅದಕ್ಕೂ ಕೂಡ 2 power 5 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಒನ್ ನೋಡಿ, ಇದು ಕೂಡ ಪವರ್ ಸೆಟ್ ಮೇಲೆ ಇದೆ. ಈಗ ನೋಡಿ, ಈ ಸೆಟ್ ಎ ಈಕ್ವಲ್ಸ್ ಟು 1, 2, 3, 4, 5, 6 ಟೋಟಲಾಗಿ 6 ಎಲಿಮೆಂಟ್ಸ್ ಇದೆ. ದೆನ್ ನಂಬರ್ ಆಫ್ ಸಬ್ಸೆಟ್ ಅಂದರೆ ಪವರ್ ಸೆಟ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ನಂಬರ್ ಆಫ್ ಎಲಿಮೆಂಟ್ ಇನ್ ಪವರ್ ಸೆಟ್ನ ಫೈಂಡ್ ಔಟ್ ಮಾಡಬೇಕು. ವಿಚ್ ಕಂಟೈನ್ಸ್ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂತ ಇದೆ. ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂದರೆ ಓಕೆ. ಸೊ ಅಟ್ಲೀಸ್ಟ್ ಅಂದರೆ ಎಷ್ಟು ಕೊಡಿದ್ರೆ 2 ಎಲಿಮೆಂಟ್ಸ್ ಅಂದರೆ ಮೋರ್ ದೆನ್ ಆರ್ ಈಕ್ವಲ್ ಟು 2, 2 ಅಥವಾ 2ಕ್ಕಿಂತ ಜಾಸ್ತಿ ಇರಬೇಕು. ಅಟ್ಲೀಸ್ಟ್ ಬಂದಾಗ ನಾವು ಯಾಕಂದರೆ ಕೆಲವು ಸಲ ಎಕ್ಸಾಮಲ್ಲಿ ಹೇಳ್ತಾರೆ ಟೀಚರ್ಸ್ ಯಾರು ಬೈಬೇಕಾರೆ ಸುಮ್ಮನೆ ಜನರಲಾಗಿ ಹೇಳ್ತಾರೆ, ಅಟ್ಲೀಸ್ಟ್ 135 ತೆಗಿಯೋಕ್ಕಾಗಲಿಲ್ವಾ ಅಂತ. ಮಿನಿಮಮ್ 35 ತೆಗೀರಿ, ಅದಕ್ಕಿಂತ ಮ್ಯಾಕ್ಸಿಮಮ್ ಎಷ್ಟಾದ್ರು ತೆಗಿಬೋದಿತ್ತು. ಮಿನಿಮಮ್ 35 ತೆಗಿಬೇಕಲ್ಲ ಪಾಸ್ ಆಗೋಕ್ಕೆ. ಸೊ ಅದಕ್ಕೆ ಅಟ್ಲೀಸ್ಟ್ ಅಂತ ಬಂದರೆ ಮೋರ್ ದೆನ್ ಆರ್ ಈಕ್ವಲ್ ಟು ಅಂತ ಯೂಸ್ ಮಾಡಿ. ಓಕೆ, ಮೋರ್ ದೆನ್ ಆರ್ ಈಕ್ವಲ್ ಟು 2. ಸೊ 2ಕ್ಕಿಂತ ಜಾಸ್ತಿ ಇರಬೇಕು ಯಾವುದು ನಂಬರ್ಸ್ಗಳು. ಓಕೆ, ಯಾವುದು ಅಟ್ಲೀಸ್ಟ್ ಬಂದಾಗ ಇಲ್ಲಿ ಬರೆದಿರ್ತೀನಿ ಅಟ್ಲೀಸ್ಟ್ ಅಂತ. ಕೆಲವು ಸಲ ಅಟ್ಮೋಸ್ಟ್ ಅಂತ ಬಂದರೆ ಅಟ್ಮೋಸ್ಟ್ ಅಂತ ಬರೆದ್ರೆ ಲೆಸ್ ದಾನ್ ಆರ್ ಈಕ್ವಲ್ ಟು 2, 2 ಅಥವಾ 2ಕ್ಕಿಂತ ಕಡಿಮೆ ಇರಬೇಕು ನಂಬರ್ಸ್ಗಳು ಅಂತ. ಓಕೆ, ಇದೇ ಹೇಳ್ತೀನಿ. ಈಗ ಫಸ್ಟ್ ನೋಡ್ಕೊಳ್ಳಿ. ಫಸ್ಟು ಎಲ್ಲ ಸಬ್ಸೆಟ್ಟು ಬರೀಬೇಕು. 1, 2, 3, 4, 5, 6 ಇರೋದ್ರಿಂದ ನಮಗೆ 2 power 6 ಅಂದರೆ ಎಷ್ಟು ಬರುತ್ತೆ? 64 ಎಲಿಮೆಂಟ್ಸ್ನ ಬರ್ಕೊಬೇಕು. 64 ಎಲಿಮೆಂಟ್ಸ್ ಬರೆದ್ಬಿಟ್ಟು ಅದರಲ್ಲಿ ಯಾವ್ದು ಬರುತ್ತೆ ಅಂತ ಬರೀಬೇಕು. ಅದರಲ್ಲಿ ಎಲ್ಲೆಲ್ಲಿ 2 ಅಥವಾ 2ಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಇರುತ್ತೆ ಅಂತ ಬರೀಬೇಕು. ಸ್ವಲ್ಪ ಅದು ಲೆಂತಿ ಆಗ್ತದೆ. ಫಸ್ಟ್ ಅದಕ್ಕೊಂದು ಇಲ್ಲಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ. ಈ ಎಕ್ಸಾಂಪಲ್ ಹಾಗೆ ಇರಲಿ. ಫಾರ್ ಎಕ್ಸಾಂಪಲ್ ಎ ಅನ್ನೋ ಸೆಟ್ಟಲ್ಲಿ ನಮಗೆ ಈಗ 3 ಎಲಿಮೆಂಟ್ಸ್ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದನ್ನೇ ಪ್ರಾಕ್ಟೀಸ್ ಮಾಡಿದ್ದೀವಿ. ಓಕೆ, ಸೊ ನೋಡಿ ಇದಕ್ಕೆ ಪವರ್ ಸೆಟ್ ಬರೀಬೇಕು. ಪವರ್ ಸೆಟ್ ಅಂದ್ರೇನು? ಫಸ್ಟ್ ನಾವು ಎಲ್ಲದಕ್ಕೂ ಎಂಟಿ ಸೆಟ್ ಬರಿತೀವಿ. ಪ್ರತಿಯೊಂದನ್ನು ಕೂಡ ಸಿಂಗಲ್ ಬರಿತೀವಿ. ಸಿಂಗಲ್ಟನ್ ಸೆಟ್ 1, ಸಿಂಗಲ್ಟನ್ ಸೆಟ್ 2, ಸಿಂಗಲ್ಟನ್ ಸೆಟ್ 3. ಆಮೇಲೆ 2 ಎಲಿಮೆಂಟ್ಸ್ ಬರೀಬೇಕು, ಪೇರ್ ಮಾಡಬೇಕು. 1ಇಂದ 1, 2, 1, 3. ದ ಸೆಟ್ ಆಫ್ 1, 2 ನೆಕ್ಸ್ಟು 1, 3. 2ಇಂದ ಪೇರ್ ಮಾಡಿದ್ರೆ 2, 1 ಅಂದರೆ ಆಲ್ರೆಡಿ ಇದೆ. ಸೊ 2, 3. ಸೊ 2, 2 ಮುಗೀತು. ಈಗ ಒಟ್ಟಿಗೆ ಫುಲ್ ಬರೀಬೇಕು. ಇಟ್ ಸೆಲ್ಫ್ ಬರೀಬೇಕು. ಇಟ್ ಸೆಲ್ಫ್ ಅಂದರೆ ಎ. ಆ ಎನ ಇಲ್ಲಿ 1, 2, 3 ಅಂತ ಬರೀತಾ ಇದ್ದೀನಿ. ಸೊ ಇದಿಷ್ಟು ಕೂಡ ಇದು ಪವರ್ ಸೆಟ್ ಇದೇ ಥರ. ಯಾವುದು 3 ಎಲಿಮೆಂಟ್ಸ್ ಇದೆ. ನಾವು 6 ಅಂದರೆ ನೋಡಿ 3 ಎಲಿಮೆಂಟ್ಸ್ ಇದೆ ಅಂದ್ರೇನು? 2 power 3. 2 power 3 ಅಂದರೆ 8. 1, 2, 3, 4, 5, 6, 7, 8 ಎಲಿಮೆಂಟ್ಸ್ ಇದೆ. ಬಟ್ ಇದು 2 power 6 ಅಂದರೆ ನಮಗೆ ಎಷ್ಟಪ್ಪ 64 ಎಲಿಮೆಂಟ್ಸ್ ಬರ್ಕೊಂಡು ಚೆಕ್ ಮಾಡಬೇಕು. ಫಸ್ಟ್ ಇದನ್ನು ಈ ಚಿಕ್ಕ ಎಕ್ಸಾಂಪಲ್ಗೆ ಅರ್ಥ ಮಾಡಿಸ್ತೀನಿ ನೋಡಿ. ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂದರೆ 2 ಅಥವಾ 2ಕ್ಕಿಂತ ಜಾಸ್ತಿ ಎಷ್ಟಿವೆ ಅಂತ ನೋಡಿ. ಇದು 2 ಎಲಿಮೆಂಟ್ ಇದೆ. ದಿಸ್ ಆಲ್ಸೋ 2 ಎಲಿಮೆಂಟ್ಸ್. ದಿಸ್ ಆಲ್ಸೋ 2. ಇಲ್ಲಿ 3 ಇದೆ. ದಿಸ್ ಇಸ್ 3. ಇಲ್ಲಿ ಟೋಟಲಾಗಿ 3 ಇದೆ. ಸೊ ಟೋಟಲಾಗಿ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂದರೆ ಈ ಎಕ್ಸಾಂಪಲ್ಗೆ ಸೊ ಎಷ್ಟು ಆನ್ಸರು? 4. ಅರ್ಥ ಆಗ್ತಿದೆಯಾ? ಇದಕ್ಕೆ ಎಕ್ಸಾಂಪಲು 4. ಈ ಥರ ನಾವು ಇದಕ್ಕೆ ಹುಡುಕಬೇಕು. ಬಟ್ ಇನ್ನೊಂದು ಕಾನ್ಸೆಪ್ಟ್ ನೋಡಿ, ಇದ್ರಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ 4 ಬರೋದ್ನಲ್ಲ, ಈ 4 ಹೇಗೆ ಬರದೆ ಇರಲಿ. ಓಕೆ, ಆನ್ಸರ್ 4 ಇದು. ಆನ್ಸರ್ 4 ಈ ಪ್ರಾಬ್ಲಮ್ಗೆ. ಓಕೆ, ಸೊ ಇನ್ನು ಸಿಂಪಲಾಗಿ ನೋಡಿ. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 8 ಎಲಿಮೆಂಟ್ಸ್ ಇದೆ. ಟೋಟಲ್ 8 ಎಲಿಮೆಂಟ್ಸ್ ಮೈನಸ್ ಇದರಲ್ಲಿ ಇಲ್ಲಿ ಎಷ್ಟು ಎಲ್ಲದಕ್ಕೂ ಎಂಟಿ ಫಿಕ್ಸು. ಸೊ ನಮ್ಗೆ ಎಂಟಿ ಅಂದರೆ ನೋ ಎಲಿಮೆಂಟ್ ಅಂತ ಅದನ್ನ ಕಳಿಲೇಬೇಕು. ಅದು ಬಿಟ್ಟು ಇಲ್ಲಿ ಸಿಂಗಲಾಗಿ ಎಷ್ಟು ಎಲಿಮೆಂಟ್ಸ್ ಇದೆ? 3 ಎಲಿಮೆಂಟ್ಸ್ ಇದೆ. 3 ಸಿಂಗಲ್ಟನ್ ಇರುತ್ತೆ. 4 ಎಲಿಮೆಂಟ್ಸ್ ಇದ್ದರೆ 4 ಸಿಂಗಲ್ಟನ್ ಇರುತ್ತೆ. ಸೊ ಒಂದು ಎಂಟಿ ಸೆಟ್ ಇಲ್ಲಿ ಬರ್ದಿರ್ತೀನಿ. 1 + 3 ಅಂತ. 1 ಅಂದರೆ ಎಂಟಿ ಸೆಟ್ಟು, 3 ಅಂದರೆ ಸಿಂಗಲ್ಟನ್ ಸೆಟ್. ಸಿಂಗಲ್ಟನ್ ಸೆಟ್ ಎರಡು ಸಬ್ಟ್ರಾಕ್ಟ್ ಮಾಡಿ. ಸೊ ಟೋಟಲಾಗಿ 8 ಎಲಿಮೆಂಟ್ಸ್ ಇತ್ತು. 8 - 4 ಬರುತ್ತೆ. 8 - 4ಗೆ ಆನ್ಸರ್ ಏನು ಬರುತ್ತೆ? 4. ಇದಕ್ಕೆ ನಮಗೆ ಅಟ್ಲೀಸ್ಟ್ 2 ಅಂದರೆ ಸೊ ಇದು 4 ಅಂತ ಆನ್ಸರ್. ಯಾವುದು? ಈ ಎಕ್ಸಾಂಪಲ್ಗೆ. ಇದೇ ಸೇಮ್ ಕಾನ್ಸೆಪ್ಟ್ನಾಗ ಇದಕ್ಕೆ ಥಿಂಕ್ ಮಾಡಿ. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ ನಮಗೆ ಇಲ್ಲಿ. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು? ಟೋಟಲ್ ಎಷ್ಟು ಹೇಳಿ?
ಇದು ಬರೆದಿರ್ತೀನಿ ಟೋಟಲ್ ಅಂತ. ಟೋಟಲ್ ಎಲಿಮೆಂಟ್ಸ್ ನಮಗೆ 2 ಪವರ್ 6 ಅಂದರೆ ಎಷ್ಟು 64 ಮೈನಸ್, ಸೊ ಒಂದು ಎಂಟಿ ಸೆಟ್ನ ಕಳಿಬೇಕು. ಓಕೆ, ಎಂಟಿ ಸೆಟ್ ಪ್ಲಸ್ ಸಿಂಗಲ್ಟನ್ ಸೆಟ್ಸ್ನ ಕಳಿಬೇಕು. ಸಿಂಗಲ್ಟನ್ ಸೆಟ್ಸ್. ಸೊ ಎಂಟಿ ಸೆಟ್ ಎಷ್ಟಿದೆ ನಮಗೆ ಯಾವಾಗಲೂ ಒಂದೇ ಸಬ್ಸೆಟ್ ಅದು. ಸಿಂಗಲ್ಟನ್ ಸೆಟ್ ಅಂದರೆ 1 2 3 4 5 6 ಎಲ್ಲ ಸಿಂಗಲ್ ಆಗಿ ಬರೀತೀವಿ, ಟೋಟಲ್ ಆಗಿ 6. ಸೊ 64 ಮೈನಸ್ 7. ಸೊ ಈ 64ಅಲ್ಲಿ 7ನ ಸಬ್ಟ್ರಾಕ್ಟ್ ಮಾಡಬೇಕು. 64ಅಲ್ಲಿ 7 ಹೋಗ್ತಾ ಅಂದರೆ 7ಅಲ್ಲಿ 4 ಹೋಗುತ್ತೆ, ಇನ್ನು 3 ಉಳ್ಕೊಳ್ಳುತ್ತೆ. ಸೊ ದಟ್ ಮೀನ್ಸ್ 57. ಆಪ್ಷನ್ ಬಿ ಇಸ್ ದ ಆನ್ಸರ್. ನೋಡಿ, ಲೆಂತಿ ಪ್ರಾಬ್ಲಮ್ಸ್ ಮಾಡೋದು ಬದಲು ಚಿಕ್ಕ ಪ್ರಾಬ್ಲಮ್ಸ್ ಮಾಡಿದಾಗ ಈಸಿಯಾಗಿ ಫಸ್ಟು ಸಬ್ಜೆಕ್ಟ್ ಗೊತ್ತಾಗುತ್ತೆ, ಆಮೇಲೆ ಅದನ್ನೇ ಇದೇ ಥರ ಪ್ರಾಬ್ಲಮ್ಸ್ ಮತ್ತೆ ಮಾಡ್ತೀರಿ, ನಿಮ್ಮದೇ ಆದಂಥ ಒಂದು ಓನ್ ಫಾರ್ಮುಲಾ ಸಿಕ್ಬಿಡುತ್ತೆ ನಮಗೆ. ಅರ್ಥ ಆಗ್ತಿದೆಯಾ? ಸೊ ಡೈರೆಕ್ಟಾಗಿ ಈ ಥರ ಬರೀಬೇಕು. ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂದರೆ ಈ ಥರ ಮಾಡ್ಕೊಬೇಕು. ಕ್ಲಿಯರ್ ಇದೆಯಾ? ಓಕೆ, ನೆಕ್ಸ್ಟ್ ನೋಡಿ. ಇಫ್ ಎ ಈಕ್ವಸ್ ಟು 3 5 7 9 11, ಬಿ ಈಕ್ವಸ್ ಟು 7 9 11 13, ಸಿ ಈಕ್ವಸ್ ಟು 11 13 15 ಅಂತ ಕೊಟ್ಟಿದ್ದಾರೆ. ಇವನ್ ಡಿ ಟೋಟಲಾಗಿ 4 ಸೆಟ್ಸ್ ಕೊಟ್ಟಿದ್ದಾರೆ. ಏನು ಫೋನ್ ಔಟ್ ಮಾಡಬೇಕು? ಇಲ್ಲಿ ಯೂನಿಯನ್ ಸಿಂಬಲ್ ಇದೆ, ಆಮೇಲೆ ಇಂಟರ್ಸೆಕ್ಷನ್ ಸಿಂಬಲ್ ಇದೆ. ಫಸ್ಟು ಈ ಬ್ರ್ಯಾಕೆಟ್ಸಲ್ಲಿ ಇದ್ದರೆ ಅದನ್ನು ಫೋನ್ ಔಟ್ ಮಾಡ್ಕೊಬೇಕು. 2 ಸೆಟ್ನ ಫೋನ್ ಔಟ್ ಮಾಡ್ಕೋಬೇಕು. ಆಮೇಲೆ ಎರಡರಲ್ಲೂ ಏನು ಕಾಮನ್ ಇದೆಯೋ ಅದನ್ನು ಬರೀಬೇಕು ಅನ್ನೋ ಕಾನ್ಸೆಪ್ಟು ಫಸ್ಟು. ಸೊ ಎ ಯೂನಿಯನ್ ಬಿನ ಫೋನ್ ಔಟ್ ಮಾಡ್ಕೊಳ್ಳೋದು. ಸೊ ಎ ಯೂನಿಯನ್ ಡಿನ ಫೋನ್ ಔಟ್ ಮಾಡೋದು. ಸೊ ಎ ಯೂನಿಯನ್ ಡಿ, ಫಸ್ಟು ಎ ಬರೀರಿ. ಎ ಏನಿದೆ 3 5 7 9 11, 3 5 7 9 11, ಎ ಫುಲ್ ಬರ್ಕೊಂಡೆ. ಈಗ ಡಿಗೆ ಬನ್ನಿ. ಡಿಯಲ್ಲಿ ಏನಿದೆ 15 17. 15 17 ಏನು ರಿಪೀಟ್ ಆಗಿಲ್ಲ ತಾನೇ ಇಲ್ಲಿ. ಸೊ 15 ಮತ್ತು 17 ಇದು ಯೂನಿಯನ್. ಈ ಫಸ್ಟ್ ಪಾರ್ಟ್ ಮುಗೀತು. ಸೊ ನೆಕ್ಸ್ಟ್ ಪಾರ್ಟ್ ಏನಿದೆ? ಬಿ ಯೂನಿಯನ್ ಸಿ. ಈಗ ಬಿ ಮತ್ತು ಸಿನ ಮರ್ಜ್ ಮಾಡಬೇಕು. ಬಿ ಏನಿದೆ ಎಲಿಮೆಂಟ್ಸು 7 9 11 13, 7 9 11 13. ಬಿ ಮುಗೀತು. ಸಿ 11 ರಿಪೀಟ್ ಆಗಿದೆ, 13 ಆಲ್ರೆಡಿ ಇದೆ. ಸೊ ಉಳ್ಕೊಳ್ಳೋದು 15 1. ಸೊ ಇದು ಎರಡರದು ಯೂನಿಯನ್ ಆಯಿತು. ಈಗ ಇದನ್ನು ಫೋನ್ ಔಟ್ ಮಾಡಬೇಕಲ್ಲ. ಸೊ ಇಲ್ಲಿ ಆರೋ ಮಾರ್ಕ್ ಹಾಕಿರ್ತೀನಿ ನೋಡಿ. ಸೊ ಇದಕ್ಕೆ ಎರಡಕ್ಕೂ ಕಾಮನ್ ಎಲಿಮೆಂಟ್ಸ್ ಬರೀಬೇಕು. ಈ ಎರಡಕ್ಕೂ ಕಾಮನ್ ಎಲಿಮೆಂಟ್ಸ್ ಏನಿದೆ? 3 ಇಲ್ಲೇನಾರ ಇದೆಯಾ ಬೇಡ, ಚಿಕ್ಕು ಚೆಕ್ ಮಾಡೋದ. 7 ಇದೆಯಾ? 7 ಇದೆ. ಸೊ 9 ಪ್ರೆಸೆಂಟ್ ಇದೆಯಾ ಎರಡರಲ್ಲೂ? 9 ಇದೆ. 11 11 ಇದೆ. 13 ಎಲ್ಲೂ ಇಲ್ಲ. ಸೊ 15 ಇದೆ. ಸೊ ಈಗ ಇದಕ್ಕೆ ಕಾಮನ್ ಎಲಿಮೆಂಟ್ಸ್ ಏನು ಬರ್ತಾ ಇದೆ? ಆನ್ಸರ್ಸು 7 9 11 15. ಸೊ ಇದೇ ನಮಗೆ ಆನ್ಸರು. ಸೊ 7 9 11 15. ಬಟ್ ಯಾವುದೇ ಪ್ರಾಬ್ಲಮ್ಸ್ ಮಾಡಿದ್ರು ಒಂದ್ಸಲ ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇನ್ವಾಲ್ವ್ಮೆಂಟಲ್ಲಿ ಚಿಕ್ಕ ಪುಟ್ಟ ಮಿಸ್ಟೇಕ್ ಆಗಿಬಿಡುತ್ತೆ. ಓಕೆ, ಸೊ ಅಂದರೆ ನೀವು ಮಾಡ್ಬೇಕಾರೆ. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ಕೊಬೇಕಷ್ಟೆ. ಸೊ ಏನು ಡಿ ಬರೆದ್ವಿ. ಸೊ ನೀಟಾಗಿ 4 ಎಲಿಮೆಂಟ್ಸ್ ರಿಪೀಟ್ ಆಗ್ತಾಯಿದೆ. ಆ 4 ಎಲಿಮೆಂಟ್ಸ್ನ ಟಿಕ್ ಮಾಡ್ತಾ ಇದ್ದೀವಿ. ಕ್ಲಿಯರ್ ಇದೆಯಾ?